ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಬೆಳಕು KS ಅಕಾಡೆಮಿ ಕೋಲಾರ್. ನಾನು ನಿಮ್ಮ ಬೆಳಕು ಹರೀಶ್. ಇವತ್ತು ನಡೆದಂಥ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ D2 ಏನಿದೆ ಪೇಪರ್, ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸಂಭವನೀಯ ಒಂದು ಕೀ ಉತ್ತರಗಳನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ಅಫಿಷಿಯಲ್ ಆಗಿ ಏನಾದರೂ ಕೀ ಆನ್ಸರ್ಸ್ ಬಂದರೆ, ಅಂದರೆ ಕೀ ಅವ್ರ ಕಡೆಯಿಂದ ಏನಾದರೂ ಅಫಿಷಿಯಲ್ ಕೀ ಆನ್ಸರ್ಸ್ ಏನಾದರೂ ಬಂದರೆ ದಯವಿಟ್ಟು ಅದನ್ನೇ ಚೆಕ್ ಮಾಡ್ಕೊಳ್ಳಿ. ಇದು ನಾನು ನನ್ನ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗಳನ್ನು ಮತ್ತು ಸರ್ಚ್ ಮಾಡಿ ಕೀ ಆನ್ಸರ್ಸ್ ಅನ್ನು ಹೇಳಿರ್ತೇನೆ. ಸ್ವಲ್ಪ ಕ್ರಾಸ್ ಮಾಡ್ಕೊಳ್ಳಿ. ಅದಾದ ಬಳಿಕ ನೀವು ಅಫಿಷಿಯಲ್ ಕೀ ಆನ್ಸರ್ಸ್ ಬಂದಮೇಲೆ ಸೊ ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಮೊದಲನೇ ಪ್ರಶ್ನೆ ಇದೆ. ಮೊದಲನೇ ಪ್ರಶ್ನೆ ಸ್ವಲ್ಪ ಆನ್ಸರ್ಸ್ ಅಲ್ಲಿ ಹೇಳ್ಕೊಂಡು ಹೋಗ್ತೇನೆ. ಅವನ ಮೆಂಟಲ್ ಎಬಿಲಿಟಿ ಇರೋದ್ರಿಂದ ಅವ್ನು ಸ್ವಲ್ಪ ನೋಡ್ಕೊಳ್ಳಿ. ಇದಕ್ಕೆ ಆಪ್ಷನ್ ನಂಬರ್ 4 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಎರಡನೇದು, ಪ್ರಶ್ನೆ ಕೊಟ್ಟಿರ್ತಕ್ಕಂಥ ಈ ಜಾಗದಲ್ಲಿ ಯಾವ ಉತ್ತರ ಬರುತ್ತೆ ಅಂತ ಹೇಳುತ್ತೆ. ಸೊ 8 × 64 + 2 66 ಅನ್ನೋದು ಸರಿ ಉತ್ತರ ಆಗಿರುತ್ತೆ. ಸೊ ಇನ್ನು ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ 14 ಸೆಂಟಿಮೀಟರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನ ನಾಲ್ಕನೇ ಪ್ರಶ್ನೆ ಏನಿದೆ, ಸೊ ಈ ಮೈನಸ್ ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ ಬರುವಂತ ಉತ್ತರ ಏನು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ನಂಬರ್ 3 ಅನ್ನುವಂಥದ್ದು ಸರಿ ಉತ್ತರ ಆಗಿರುತ್ತೆ. ಇನ್ನ ಪ್ರಶ್ನೆ ನಂಬರ್ 5ಕ್ಕೆ ಸರಿಯಾದ ಉತ್ತರ, ಸೊ ಇದು ಡೈಸಲ್ ಪ್ರತಿ ಬಾರಿ ಕೇಳುವಂತ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಇದನ್ನ ಜಾಸ್ತಿ ಜಾಗರೂಕತೆ ನೋಡ್ಕೊಳ್ಳಿ. ಸ್ವಲ್ಪ ಆಪೋಸಿಟ್ ಆಗಿರೋದನ್ನ ನಾವು ಏನ್ ಮಾಡ್ತೀವಿ, ಕೀ ಆನ್ಸರ್ಸ್ ಅನ್ನ ನೋಡ್ಕೊಂಡ್ರೆ ನಮಗೆ ಬರುವಂತ ಉತ್ತರ ಆಪ್ಷನ್ ನಂಬರ್ 4 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದರಲ್ಲಿ ಏನು ಈ ಒಂದು 1000 ಕ್ವಿಂಟಾಲ್ಗಳಲ್ಲಿ ಬರುವಂತ 2 ವರ್ಷಗಳ ಒಂದು ಅಂದಾಜನೆಯನ್ನ ಕೇಳಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತ 2019 ಮತ್ತು 2020 ಅಂದಾಜನ್ನ ಕೇಳಿದ್ದಾರೆ. ಸೊ ಶೇಕಡಾವಾರು ಏರಿಕೆ ಎಷ್ಟು ಅಂತ. ಸೊ ಇದು ಶೇಕಡಾವಾರು ಏರಿಕೆ 50% ಅಂತ ಆಪ್ಷನ್ ನಂಬರ್ 4 ಅನ್ನೋದು ಸರಿಯಾದಂತ ಉತ್ತರ ಆಗಿರುತ್ತೆ. ಮತ್ತೆ 7ನೇ ಪ್ರಶ್ನೆ, ಸೊ 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ 329 ಕಿಲೋಮೀಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನ 8ನೇ ಪ್ರಶ್ನೆ, ಅಂದ್ರೆ ಏಕಕಾಲಿಕ ರಿಯಾಯಿತಿಗೆ ಸಂಬಂಧಪಟ್ಟಂತೆ ಒಂದು ಕೇಳಿದ್ದಾರೆ, ಡಿಸ್ಕೌಂಟ್ ಎಷ್ಟು ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ 15 ರೂಪಾಯಿ ಸರಿಯಾದ ಉತ್ತರ, ಅಂದ್ರೆ ಆಪ್ಷನ್ ನಂಬರ್ B ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಡೈರೆಕ್ಷನ್ಗೆ ಸಂಬಂಧಪಟ್ಟಂತೆ ನೋಡಿದರೆ ಇದು ಸ್ವಲ್ಪ ಡೈರೆಕ್ಷನ್ಸ್ ಸ್ವಲ್ಪ ನೋಡ್ಕೊಳ್ಳಿ, ಬಟ್ ಆದ್ರೂ ಸಹ ದಕ್ಷಿಣ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಪದಕೋಶ ಇದೆಲ್ಲ ನಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರುವಂಥದ್ದೇ. ಸೊ ಇದು ಕಂಟಿನ್ಯೂಸ್ ಅನ್ನುವಂಥ ಸ್ವಲ್ಪ ಆರ್ಡರ್ ವೈಸ್ ನಾವು ಅಕ್ಷರಗಳನ್ನು ನೋಡಿಕೊಂಡ್ರೆ ನಮಗೆ ಸಿಗುವಂಥ ಉತ್ತರ ಆಗಿರುತ್ತೆ. ಸೊ ಆಪ್ಷನ್ ನಂಬರ್ 4 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಒಂದು ತೀರ್ಮಾನವನ್ನು ಕೇಳಿದ್ದಾರೆ. ಸೊ ಈ ಒಂದು ಹೇಳಿಕೆ ಮತ್ತು ಹೇಳಿಕೆ ಎರಡನ್ನೂ ಗಮನಿಸಿದಾಗ ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ ಅಂತಿದೆ. ಸೊ ಇದು ಖಂಡಿತವಾಗಿಯೂ ಸಹ ನಿಜ ಅಂತ. ಸೊ ಆಪ್ಷನ್ ನಂಬರ್ 4 ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಗಿರುತ್ತೆ. ಇನ್ನ ಡೇಟ್ ಅಲ್ಲಿ ನಾವು ಕ್ಯಾಲೆಂಡರ್ ಮೇಲೆ ಕೇಳಿದಂತ ಪ್ರಶ್ನೆ ಇದೆ. ಸೊ 14 ಆಗಸ್ಟ್ 2010 ಅಂತೇನಿದೆ, ಇದು ಯಾವ ದಿನ ಆಗಿತ್ತು ಅಂತ ಪ್ರಶ್ನೆ ಇರತಕ್ಕಂಥದ್ದು. ಇದು ಶನಿವಾರ ಬರುವಂತದ್ದಾಗಿರುತ್ತೆ. ಇನ್ನು ನೆಕ್ಸ್ಟ್ ಸ್ಥಳೀಯ ರೈಲುಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಸೊ ಅದು 8 ಕಿಲೋಮೀಟರ್ ಪರ್ ಅವರ್ ಅಂತಕ್ಕಂಥದ್ದು ಸರಿ ಉತ್ತರ ಆಪ್ಷನ್ ನಂಬರ್ B ಅನ್ನೋದು. ಇನ್ನು 14ನೇ ಪ್ರಶ್ನೆ ಇದೆ ನೋಡಿ. ಸೊ ಅಂದ್ರೆ ಸರತಿ ಸಾಲಿನಲ್ಲಿ B ಯ ಬಲಭಾಗದಲ್ಲಿ ಯಾರು ಕೂತಿರ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಸೊ ಇದಕ್ಕೆ A ಅನ್ನುವಂಥದ್ದು ಆಪ್ಷನ್ ನಂಬರ್ 4 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನ ಈ ಒಂದು ಕೋಡಿಂಗ್ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಸೊ ಇದಕ್ಕೆ NRMW ಅನ್ನುವಂಥದ್ದು ಸರಿಯಾದ ಉತ್ತರ. ನೀವು ಒಂದು ಪ್ರಶ್ನೆ ನೋಡ್ಕೊಂಡ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ. ಸೊ ಎಲ್ಲವನ್ನು ಕೀ ಆನ್ಸರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ನಾನು ಅದನ್ನ ಹೇಳ್ತಿದ್ದೀನಿ. ಬಟ್ ಇವನ್ನ ನೋಡ್ಕೊಳ್ಳಿ, ಮಾನ್ಸಿಂಗ್ ಇವೆಲ್ಲ ಯಾರನ್ನ ಕೇಳಿದೆ ನೋಡಿ, ಇವೆಲ್ಲ ಮಾನ್ ಸಿಂಗ್ ಯಾರು, ಅಲ್ಕಾ ಸಿಂಗ್ ಯಾರು ಅನ್ನುವಂಥದ್ದು ರಾಜ್ಯಸಭೆಗೆ ಒಂದು ಆಯ್ಕೆ ಆಗಿರ್ತಕ್ಕಂಥ ಒಂದು ವ್ಯಕ್ತಿಗಳ ಸಂಬಂಧಪಟ್ಟಂತ ಒಂದು ವಿಚಾರ ಇದೆ. ಸೊ ಮಾನ್ ಸಿಂಗ್ ಅನ್ನುವಂಥವ್ರು ಗುಜರಾತ್ಗೆ ಸೇರ್ತಕ್ಕಂಥ 14 ಅನ್ನುವಂಥದ್ದು ಸರಿ ಉತ್ತರ ಆಗಬಹುದು. ಸ್ವಲ್ಪ ಕೀ ಆನ್ಸರ್ಸ್ ಬಂದ ಮೇಲೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಆಗಮನ್ ಅನ್ನುವಂಥದ್ದು ಏನ್ರ ಬಗ್ಗೆ ತಿಳಿಸ್ಕೊಡುತ್ತಂತೆ, ಭಾರತದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ಮಿಷನ್ ಆಗಿರ್ತದೆ. ಇನ್ನು 18ನೇ ಪ್ರಶ್ನೆ, ಇದು ಈಗಾಗಲೇ ಕರೆಂಟ್ ಅಫೇರ್ ಇರ್ತಕ್ಕಂಥದ್ದು JSJB ಅನ್ನುವಂಥದ್ದು ಏನೋ ಅದರ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಅಬ್ರಿವೇಷನ್ ಏನು ಅಂತ ಹೇಳ್ತಾರೆ. ಜಲ್ ಸಂಚಯ್ ಜನ್ ಭಾಗೀರಥ್ 2.0 ಅಂತ. ಸೊ ಆಪ್ಷನ್ ನಂಬರ್ 2 ಅಂತಕ್ಕಂಥದ್ದು ಜೀವನ್ ಅಂತ ಬರುತ್ತೆ, ಜಲ್ ಅಂತ ಬರಬೇಕದು. ಸೊ ಅದನ್ನ ಆಪ್ಷನ್ ನಂಬರ್ 4 ಅಂತದ್ದು ಸರಿಯಾದ ಉತ್ತರ. ಆಪ್ಷನ್ ನಂಬರ್ 4 ಅನ್ನುವಂಥ ಸರಿ ಉತ್ತರ. ಅಂದ್ರೆ ಜಲ್ ಭಾಗಿದಾರಿ 2.0 ಅನ್ನುವಂಥದ್ದು ಈಗ 3.0 ನಲ್ಲೂ ಸಹ ಬಂದಿದೆ, 3.0 ಅನ್ನು ಸಹ ಬಂದಿದೆ. ಸೊ ಅದನ್ನ ನೋಡ್ಕೊಳ್ಳಿ. ಇನ್ನು 19ನೇ ಪ್ರಶ್ನೆ, 2026ರ ಅಂತಾರಾಷ್ಟ್ರೀಯ ಸಹಕಾರ ದಿನದ ಧ್ಯೇಯವಾಕ್ಯ ಏನು ಅಂತ ಕೇಳಿದ್ದಾರೆ. ಸೊ 2026ಕ್ಕೆ ಸಂಬಂಧಪಟ್ಟಂತೆ ಇದು ಶಾಂತಿಯುತ ಜಗತ್ತಿಗಾಗಿ ಸಹಕಾರ ಸಂಘ ಅನ್ನುವಂಥದ್ದು ಆಪ್ಷನ್ ನಂಬರ್ 2 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಗ್ರೇಟರ್ ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಒಂದು ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದಾನೆ. ಇದನ್ನ 15 ಮೇ 2025 ಅದನ್ನ BBMP ಬದಲಾಗಿ ಸ್ಥಾಪನೆ ಮಾಡಿದ್ದಾರೆ. ಸರಿ ಉತ್ತರ. ಇದು ಏನು GBA ಅಂತಿದೆ, ಇದು ಗ್ರೇಟರ್ ಬೆಂಗಳೂರು ನಗರ ಸಮೂಹ ಉಸ್ತುವಾರಿಯಾಗಿ ಅದನ್ನ ವಹಿಸಿಕೊಳ್ಳುತ್ತೆ ಅಂತ ಹೇಳ್ತಾರೆ. 100% ಇದು ಸರಿ ಇದೆ. ಇನ್ನು ನೆಕ್ಸ್ಟ್, ಕರ್ನಾಟಕ ಸರ್ಕಾರವು 2025ರ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆಯನ್ನು ಜಾರಿಗೆ ತಗೊಂಡ್ಬಂದು ಅದನ್ನ ರಚಿಸಿದೆ ಅಂತ ಹೇಳಿದ್ರೆ ಸರಿ ಉತ್ತರ. ಹಾಗಾದ್ರೆ 3 ಹೇಳಿಕೆಗಳು ಸರಿಯಾದ ಉತ್ತರ ಆಗಿರುತ್ತೆ. ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಅಂತಕ್ಕಂಥದ್ದು ಯಾವ ಕಾರ್ಯಕ್ರಮದಡಿ ಅದನ್ನ ಘೋಷಣೆ ಮಾಡಲಾಗಿದೆ ಅಂತ ಕೇಳ್ತಾರೆ. ಉಲ್ಲಾಸ್ ಅನ್ನುವಂಥ ಒಂದು ಅಪ್ಲಿಕೇಶನ್ ಅಡಿ ಅದನ್ನೇನು ಜಾರಿಗೆ ತಗೊಂಡ್ಬಂದಿದೆ. ಸೊ ಅವಳು ಉಲ್ಲಾಸ್ ಅನ್ನುವಂಥ ಒಂದು ಇದ್ರ ಮೂಲಕ ಅದನ್ನ ಸಾಕ್ಷರತಾ ಒಂದು ರಾಜ್ಯ ಅಂತೇಳಿ ಅದನ್ನ ಕಂಪ್ಲೀಟ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ.
ಇನ್ನ ಸೆಹತ್ ಅನ್ನುವಂಥದ್ದು ಯಾವ್ದ್ರ ಬಗ್ಗೆ 72 ಇದು ಕರೆಂಟ್ ಅಫೇರ್, UPSC ಸೇರಿದಂತ ಒಂದು ಕರೆಂಟ್ ಅಫೇರ್ ಅಥವಾ ಎಲ್ಲ ಇದರಲ್ಲಿ ಕೇಳುವಂತ ಒಂದು ಕರೆಂಟ್ ಅಫೇರ್ ಆಗಿರುತ್ತೆ. ಸೊ ಇದು ಅದರ ಒಂದು ಕಂಪ್ಲೀಟ್ ವಿಸ್ತರಿಸಿ, ಸೊ ಈ ವಿಸ್ತರಿಸಿ ಬರೆಯುವ ಸಂಬಂಧಪಟ್ಟಂತ ಒಂದು 2-3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಅದರಲ್ಲಿ ಇದು ಒಂದು. ಸೊ ಇದು ನಿಮಗೆ ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಶನ್ ಅಂತಕ್ಕಂಥದ್ದು ಸರಿ ಉತ್ತರ. ಓಕೆ, ಅಂದ್ರೆ ಆಪ್ಷನ್ ನಂಬರ್ 2 ಅನ್ನುವಂಥದ್ದು ಸರಿಯಾದ ಉತ್ತರ. ಓಕೆ, ಆಪ್ಷನ್ ನಂಬರ್ 2 22ನೇದಕ್ಕೆ 2 ಅನ್ನೋದು ಸರಿ ಉತ್ತರ. ಇನ್ನ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿ 1990 ಅಂತ ಏನಿದೆ, ಸೊ ಇದು ಸ್ಥಾಪಿಸಲಾಯಿತು. ಇದು ಯಾವುದರ ಒಂದು ಅತ್ಯುನ್ನತ ತರಬೇತಿ ಅಂತಿದೆ. ಸೊ ಇದು ದೀನ್ ದಯಾಳ್ ಅಂತ ಸಾಮಾಜಿಕ ಭದ್ರತೆ ಅಂತ ಹೇಳ್ತಿದೆ, ಸಾಮಾಜಿಕ ಭದ್ರತಾ ಅಕಾಡೆಮಿ ಅಂತ. ಸಾಮಾಜಿಕ ಭದ್ರತೆ ಅಂದ್ರೆ ಕಂಪ್ಲೀಟ್ ಆಗಿ PF ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರುತ್ತೆ, ಅಥವಾ ಸಿಬ್ಬಂದಿ ತರಬೇತಿ ಅಥವಾ ಇಲಾಖೆ ಅಂತ ಆಗಿರ್ತದೆ. ಸ್ವಲ್ಪ ಇವೆರಡರಲ್ಲಿ ಸ್ವಲ್ಪ ಕೀ ಆನ್ಸರ್ಸ್ ಅನ್ನ ನೋಡಿಕೊಂಡು ಇದನ್ನ ಮೂವ್ ಆಗಿ. ಓಕೆ, ಸೊ ಇದು ನಾನು ಹಂಗೆ ಬಿಟ್ಟಿರ್ತೀನಿ. ಓಕೆ, ಇನ್ನ 24ನೇ ಪ್ರಶ್ನೆ, ಜನರಲ್ NS ರಾಜಾ ಸುಬ್ರಹ್ಮಣ್ಯ ಅಂತಕ್ಕಂಥವ್ರಿಗೆ ಸಂಬಂಧಪಟ್ಟಂತೆ ಇಂದು ಏನು CDS ಅಂತ ಅಧಿಕಾರ ವಹಿಸ್ಕೊಂಡಿದ್ದಾರೆ ಅವರು, ಹಾಗಾದ್ರೆ 2ನೇ ಚೀಫ್ ಏನು CDS ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಓಕೆ, 2ನೇ ನೋಡಿ, ಇವೆಲ್ಲ ಸಿಂಪಲ್ ಆಗಿರುವಂತ ಪ್ರಶ್ನೆಗಳೇ. ಸೊ ಇಂಥವನ್ನ ಯಾವುದೇ ಕಾರಣಕ್ಕೂ ಬಿಡಕ್ ಹೋಗ್ಬೇಡಿ. ಆಪ್ಷನ್ ನಂಬರ್ D ಅನ್ನುವಂಥದ್ದು ಜನರಲ್ ಅನಿಲ್ ಚೌಹಾಣ್ ಅಂತ. ಓಕೆ, ಈಗ ಸದ್ಯಕ್ಕೆ NS ರಾಜಾ ಸುಬ್ರಹ್ಮಣ್ಯ ಅಂತಕ್ಕಂಥವ್ರು ಇದ್ದಾರೆ ಅಂತ. ಓಕೆ, ಇನ್ನ ಈ ಒಂದು ನಮ್ಮ ಉಪರಾಷ್ಟ್ರಪತಿ ಆಗಿರತಕ್ಕಂಥ CP ರಾಧಾಕೃಷ್ಣನ್ 25ನೇ ಪ್ರಶ್ನೆ ಇದೆ ನೋಡಿ. ಸಂವಿಧಾನ, ನಮ್ಮ ಭಾರತದ ಸಂವಿಧಾನವನ್ನ ಸಿಂಧಿ ಭಾಷೆಯ ಇತ್ತೀಚಿನ ಆವೃತ್ತಿಯಲ್ಲಿ ಬಿಡುಗಡೆ ಮಾಡಿದ್ರು. ಅದು ಈ ಕೆಳಗಿನ ಯಾವ 2 ಲಿಪಿಗಳಲ್ಲಿ ಅದನ್ನ ಪ್ರಕಟಣೆ ಮಾಡಲಾಗಿದೆ ಅಂತ ಕೇಳ್ತಾರೆ. ಅಂದ್ರೆ ಇತ್ತೀಚೆಗೆ 2ರಲ್ಲಿ ಪ್ರಕಟಣೆ ಮಾಡಿದ್ರಲ್ಲ, ಅದು ಯಾವ್ಯಾವ್ದ್ರಲ್ಲಿ ಪ್ರಕಟಣೆ ಮಾಡಿದ್ದಾರೆ ಅಂತ ಕೇಳ್ತಾರೆ. ಸೊ ಅದು ಕಂಪ್ಲೀಟ್ ಆಗಿ ದೇವನಾಗಿರಿ ಲಿಪಿಯಲ್ಲಿ ಕಂಪ್ಲೀಟ್ ಇದು ಮಾಡಿದ್ದಾರೆ, ಪ್ರಕಟಣೆ ಮಾಡಿದ್ದಾರೆ. ಮತ್ತೆ ಪರ್ಷಿಯನ್ ಅಂದ್ರೆ A ಮತ್ತು AC ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 26ನೇ ಪ್ರಶ್ನೆ, ಇಲ್ಲೇನಾಗಿದೆ ಅಂದ್ರೆ ಪ್ರಶ್ನೆಗೆ ಸರ್ಕಾರಿ ನೌಕರರ ಗೌಪ್ಯತೆ ಮತ್ತು ಕರ್ತವ್ಯವನ್ನ ಉಲ್ಲಂಘಿಸುತ್ತಾನೆ ಎನ್ನುವುದಾದರೆ, ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಕಂಪ್ಲೀಟ್ ಆಗಿ ಒಂದು ಸೀಕ್ರೆಟ್ ಅನ್ನು ಮೇಂಟೈನ್ ಮಾಡಬೇಕು ಅಥವಾ ಒಂದು ಗೌಪ್ಯತೆ ಮೇಂಟೈನ್ ಮಾಡಬೇಕು ಅಂತಂದ್ರೆ, ಸೊ ಅದು ಯಾವುದನ್ನ ಮಾಡಿದ್ರೆ ಉಲ್ಲಂಘನೆ ಆದಂಗೆ ಅಂತಿದೆ. ಉಲ್ಲಂಘನೆ ಅಂದ್ರೆ ಏನು? ಗೌಪ್ಯತೆ. ನಮಗೆ ಗೊತ್ತಿಲ್ದಿರ ಬೇರೆಯವರು ನಮ್ಮ ವಿಚಾರವನ್ನ ಶೇರ್ ಮಾಡಬಾರದು, ಹೌದಾ? ಸೊ ನಮ್ಮ ಹತ್ರ ಇಟ್ಕೊಂಡಿದ್ರೆ ಅದು ಗೌಪ್ಯತೆ ಅಂತ. ಸೊ ಅಂದ್ರೆ ಮಾಹಿತಿಯನ್ನ ಅಧಿಕೃತವಾದಂತ ಅನುಮತಿ ಇಲ್ಲದೆ ಅವರ ಸಂಬಂಧಿಕರೊಂದಿಗೆ ಹಂಚಿಕೊಂಡ್ರೆ ಅದೇನಾಗುತ್ತೆ, ಅದು ಸರ್ಕಾರಿ ನೌಕರನ ಗೌಪ್ಯತೆ ಅಂತಕ್ಕಂಥದ್ದು ಉಲ್ಲಂಘನೆ ಆಗುತ್ತೆ ಅಂತ ಕರಿತೀನಿ. ಓಕೆ, ಅದಕ್ಕೆ RTI ಮೇಲೆ ಇದನ್ನ ಕೇಸ್ ಕೊಡೋ ಒಂದು ಹಾಕ್ತಾರೆ. ಇನ್ನು ಸಂಸ್ಥೆಯೊಳಗಿನ ತಪ್ಪು, ಕಾನೂನು ಬಾಹಿರ ಅನೈತಿಕ ಚಟುವಟಿಕೆಗಳು ನೋಡಿ, ಇದು ಕಂಪ್ಲೀಟ್ ಕೇಸ್ ಮೇನ್ಸ್ ಅಲ್ಲಿ ಕೇಳಿದಂತ ಪ್ರಶ್ನೆ. ಇದು ಒಂದು ಎಥಿಕ್ಸ್ಗೆ ಸಂಬಂಧಪಟ್ಟಂತೆ ಒಂದು 4-5 ಪ್ರಶ್ನೆಗಳಿದಾವೆ. ಸೊ ಅದರಲ್ಲಿ ಇದು ಒಂದು ಪ್ರಶ್ನೆ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ವಿಜುವಲ್ ಬ್ಲೋಯಿಂಗ್ ಅಂತ ಕರಿತೀವಿ. ಅಂದ್ರೆ ಏನಾದ್ರೂ ಒಂದು ತೊಂದರೆ ನಡೀತಿದೆ ಅಂದ್ರೆ ಆಫೀಸಲ್ಲಿ ಅಥವಾ ಸರ್ಕಾರಿ ಕಚೇರಿನಲ್ಲಿ ಅದನ್ನ ಮಾಹಿತಿಯನ್ನ ಬಹಿರಂಗಪಡಿಸಬೇಕು, ಧೈರ್ಯ ಮಾಡಿ ಬಹಿರಂಗಪಡಿಸ್ತಾರೆ ನೋಡಿ, ಅದನ್ನ ವಿಜುವಲ್ ಬ್ಲೋಯಿಂಗ್ ಅಂತ ಕರಿತೀವಿ. ಸೊ ಆ ಒಂದು ವಿಜುವಲ್ ಬ್ಲೋಯಿಂಗ್ ಗೆ ಸಂಬಂಧಪಟ್ಟಂತೆ ಆಕ್ಟು ಇದೆ, ಅವನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಕಾಯ್ದೆಗಳು ಇದಾವೆ. ಸೊ ಅದನ್ನ ನೋಡ್ಕೊಳ್ಳಿ. ಇನ್ನು ಇದು ಅಷ್ಟೇ ಎಥಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 1995ರ ನೋಲನ್ ಸಮಿತಿಗೆ ಸಂಬಂಧಪಟ್ಟಂತೆ ನೋಲನ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ ನಾವು. ಆ ನೋಲನ್ ಪ್ರಿನ್ಸಿಪಲ್ಸ್ ಎಷ್ಟಿದಾವೆ ಅಂತ ಕೇಳ್ತಾರೆ. ಸೊ ಜನಪ್ರಿಯವಾಗಿರ್ತಕ್ಕಂಥ ಪ್ರಿನ್ಸಿಪಲ್ಸ್ ಅವು 7 ಪ್ರಿನ್ಸಿಪಲ್ಸ್ ಇದಾವೆ. ಓಕೆ, ನೋಲನ್ಗೆ ಸಂಬಂಧಪಟ್ಟಂತ 7 ಪ್ರಿನ್ಸಿಪಲ್ಸ್ ಇದಾವೆ. ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು. ನೀವು ಎಥಿಕ್ಸ್ ಅಲ್ಲ ಕೇಸ್ ಮೇನ್ಸ್ ಅಥವಾ UPSC ಮೇನ್ಸ್ ಬರೆಯುವಾಗ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ, ಇನ್ನ 2029ನೇ ಪ್ರಶ್ನೆ, ಜಾತ್ಯತೀತ ಪ್ರಜಾಸತ್ತಾತ್ಮಕ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶಗಳಿಗಿಂತ ಮೇಲೇರಲು ನಿರಂತರವಾಗಿ ಶ್ರಮಿಸಬೇಕು ಅಂತ ಕೇಳಿದ್ದಾರೆ. ಸೊ ಅದು ಕಂಪ್ಲೀಟ್ ಆಗಿ ಅಂದ್ರೆ ಯಾವ ಒಂದು ಅಂಶದ ಆಧಾರಕ್ಕಿಂತ ಮೇಲೆ ಏರ್ಬೇಕು ನಾವು, ಅಂದ್ರೆ ಕಾನ್ಸ್ಟೆಂಟ್ ಇರಬೇಕು ಅಂತ. ಸೊ ಅದಕ್ಕೆ ಸಾರ್ವತ್ರಿಕ ಭ್ರಾತೃತ್ವ ಅಂತಕ್ಕಂಥದ್ದು ಸರಿ ಉತ್ತರ ಆಗಿರುತ್ತೆ. ಸ್ವಲ್ಪ ಕೀ ಆನ್ಸರ್ ಚೆಕ್ ಮಾಡ್ಕೊಳ್ಳಿ ಅದನ್ನು. ಇನ್ನ 30ನೇ ಪ್ರಶ್ನೆ ನೋಡಿ, ಕೆಲಸದ ಸ್ಥಳದಲ್ಲಿ ನೈತಿಕ ನೋಡಿ, ನಾನು ಈಗಾಗಲೇ ಎಥಿಕ್ಸ್ ಸಂಬಂಧಪಟ್ಟ ಮತ್ತೊಂದು ಪ್ರಶ್ನೆ, ನೈತಿಕ ನಡವಳಿಕೆಯು ಇವುಗಳನ್ನು ಉತ್ತೇಜಿಸುತ್ತದೆ ಅಂತ. ನಾವು ನೀಟಾಗಿ ನಮ್ಮ ನೈತಿಕ ನಡವಳಿಕೆ ಅಂತಕ್ಕಂಥದ್ದು ಚೆನ್ನಾಗಿದ್ರೆ ಯಾವುದನ್ನು ಉತ್ತೇಜನ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಉತ್ತೇಜನ ಮಾಡತಕ್ಕಂಥ ತಿರುಚುವಿಕೆ ಇದ್ರೆ ಉತ್ತೇಜನ ಆಗೋದಿಲ್ಲ, ಉದ್ಯೋಗಗಳ ನಡುವೆ ಅನುಮಾನ ಇದ್ರಂತೂ ಆಗೋದಿಲ್ಲ, ಇನ್ನು ರಹಸ್ಯ ಮತ್ತು ಸ್ಪರ್ಧೆ ಇದ್ರೆ ಆಗೋದಿಲ್ಲ, ನಂಬಿಕೆ ಇದ್ರೆ ಆಗುತ್ತೆ. ಅಷ್ಟು ನಂಬಿಕೆ ಇರಬೇಕಾಗುತ್ತೆ ಪ್ರತಿಯೊಬ್ಬರ ನಡುವೆ. ಸೊ ಆ ನಂಬಿಕೆ ಅಂತಕ್ಕಂಥದ್ದು ಇರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಸಮಗ್ರತೆ, ಇಂಟಿಗ್ರಿಟಿ ಅಂತ ಏನ್ ಕರಿತೀವಿ, ಅದು ಇರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ನಂಬರ್ C ಅನ್ನುವಂಥದ್ದು ಸರಿಯಾದ ಉತ್ತರ. ಶಾಸನದ ರಚನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಒಂದು ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾನೆ. ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಸಂಸತ್ತಿನ ಎಲ್ಲಾ ವಿಷಯಗಳನ್ನ ಸಂಬಂಧಪಟ್ಟಂತೆ ಬಹುಮತ ಆಧಾರದ ಮೇಲೆ 101ನೇ ಆರ್ಟಿಕಲ್ ನಂಬರ್ 100 ಸಬ್ ಕ್ಲಾಸ್ A1ರಲ್ಲಿ ಅದನ್ನು ತಿಳಿಸಲಾಗಿದೆ ಅಂತ ಹೇಳ್ತಾರೆ. ಇದು ಸರಿಯಾದ ಉತ್ತರ ಆಗಿರುತ್ತೆ. 107ನೇ ತಿದ್ದುಪಡಿ ಅನ್ವಯ ಹಣಕಾಸಿನ ಮಸೂದೆಯನ್ನ ಸಂಸತ್ತಿನ 2 ಸದನಗಳಲ್ಲಿ ಅಂತಿದೆ. ಸೊ 2 ಸದನದಲ್ಲಿ ಏನಕ್ಕೆ ಮಾಡಿಸ್ತಾರೆ, B ಅನ್ನೋದು ತಪ್ಪಿದೆ. ಸೊ B ಅನ್ನೋದು ತಪ್ಪಿದ್ರೆ ಆಪ್ಷನ್ಸ್ ಅಲ್ಲಿ ನೋಡಿ, ಇದರಲ್ಲಿ B ಇದೆ, ಇದು ತಪ್ಪು. ಆಪ್ಷನ್ ನಂಬರ್ B ಮತ್ತೆ D ನೋಡೋಣ. ಸಂಸತ್ತಿನ 2 ಅಧಿವೇಶನಗಳು ಮುಕ್ತಾಯಗೊಂಡು ಅಥವಾ ಮುಕ್ತಾಯಗೊಂಡರೂ ಮುಂದೂಡಿದರೂ ಸಹ ಸಂಸತ್ತಿನಲ್ಲಿರ್ತಕ್ಕಂಥ ಮಸೂದೆ ಜೀವಂತವಾಗಿರ್ತದೆ. ಜೀವಂತವಾಗಿರುತ್ತೆ. ಇನ್ನು 2ನೇದು, ಸಂಸತ್ತಿನ ಉಭಯ ಸದನಗಳ ಪರಿಶೀಲನೆಯ ನಂತರ ಮಸೂದೆ ಕಾಯ್ದೆಯಾಗಿ ಮಸೂದೆ ಕಾಯ್ದೆ ಆಗ್ಬೇಕಂದ್ರೆ ರಾಷ್ಟ್ರಪತಿ ಅವರ ಸಿಗ್ನೇಚರ್ ಬೇಕಾಗುತ್ತೆ. ಸೊ D ಅನ್ನುವಂಥದ್ದು ರಾಷ್ಟ್ರಪತಿ ಅನ್ನುವಂಥ ಉಲ್ಲೇಖ ಇಲ್ಲೂ ಮಾಡಿಲ್ಲ. ಸೊ ಹಾಗಾಗಿ ಅದು ತಪ್ಪಾಗಿರುತ್ತೆ. ಆಪ್ಷನ್ ನಂಬರ್ A ಮತ್ತು C ಅನ್ನುವಂಥದ್ದು ಸರಿಯಾದ ಉತ್ತರ. ಸೊ 3 ಅನ್ನುವಂಥದ್ದು ಸರಿ ಉತ್ತರ 31ನೇದಕ್ಕೆ.
ಇನ್ನು UPSC ಸದಸ್ಯರನ್ನ ಯಾರು ನೇಮಕ ಮಾಡುತ್ತಾರೆ ಅಂತಿದೆ. ನಮ್ಗೆಲ್ಲ ಗೊತ್ತಿರುವಂತದ್ದು UPSC ಸಂವಿಧಾನ ಸಂಸ್ಥೆ ಆಗಿರೋದ್ರಿಂದ ಅದನ್ನ ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ ಅವ್ರನ್ನ. ಓಕೆ, ಸದಸ್ಯರನ್ನ ಮತ್ತು ಅಧ್ಯಕ್ಷರನ್ನ. ಈ ಕೆಳಗಿನ ಯಾವುದು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಒಳಗೊಂಡಿದೆ? 7ನೇ ಅನುಸೂಚಿ ಡಿವಿಷನ್ ಆಫ್ ಪವರ್ಸ್ ಅಂತ ಕರಿತೀವಿ. ಅಂದ್ರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ, ಅಧಿಕಾರ ವಿಭಜನೆ ಅಂತ ಏನ್ ಕರಿತೀವಿ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಇನ್ನ 8ನೇದು ಇದಂತೂ ಅಲ್ಲ, ಅಧಿಕೃತ ಭಾಷೆಗಳು ಅಂತೂ ಅಲ್ಲ. ಸೊ ಹಾಗಾಗಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ABC ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗ ಅಂದ್ರೆ ಎಕ್ಸಿಕ್ಯೂಟಿವ್ ಯಾರಿಗೆ ಒಂದು ಜವಾಬ್ದಾರರಾಗಿರ್ತಾರೆ ಅಥವಾ ಉತ್ತರದಾಯಿ ಆಗಿರ್ತಾರೆ ಅಂತಂದ್ರೆ ಇದು ಕಂಪ್ಲೀಟ್ ಡೈರೆಕ್ಟ್ ಆಗಿ ಯಾರಿಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅಂದ್ರೆ ಶಾಸಕಾಂಗಕ್ಕೆ, ಲೆಜಿಸ್ಲೇಟಿವ್ಗೆ ಅಂತ ಕರಿತೀವಿ ನಾವು. ಸೊ ಇದು ಸರಿಯಾದ ಉತ್ತರ. ಒಂದ್ ವೇಳೆ ಇಲ್ಲಿ ಸಂಸತ್ತು ಅಂತ ಕೊಟ್ಟಿದ್ರು ಸರಿ ಉತ್ತರ ಆಗೋದು, ಅಥವಾ ಲೋಕಸಭೆ ಅಂತ ಕೊಟ್ಟಿದ್ರು ಸರಿ ಉತ್ತರ ಆಗೋದು. ಸೊ ಶಾಸಕಾಂಗ ಅಂತ ಕೊಟ್ಟಿದ್ರೆ ಹಾಗಾಗಿ ಅದು ಸರಿ ಉತ್ತರ. ಭಾರತದ ಸಂವಿಧಾನದ ಎಷ್ಟನೇ ಭಾಗದಲ್ಲಿ ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ, ಪೊಲೀಸ್ ಕಾನ್ಸ್ಟೇಬಲ್ ನ ಸಂವಿಧಾನದ ಪ್ರಶ್ನೆಗಳು ಎಷ್ಟೊಂದು ಸರಳವಾಗಿರ್ತಕ್ಕಂಥವು ಅಂತ. ಸೊ 18ನೇ ಭಾಗದಲ್ಲಿ ನಾವು ಅದನ್ನ ನೋಡ್ತೀವಿ. ಓಕೆ, ಇನ್ನ 36ನೇ ಪ್ರಶ್ನೆ, ಭಾರತದ ಸಂವಿಧಾನದ 356ನೇ ವಿಧಿ ಅಡಿಯಲ್ಲಿ ರಾಜ್ಯದಲ್ಲಿ ಜಾರಿಗೆ ತರಲಾಗುವಂತಹ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಕೇಳಿದಾನೆ. ಓಕೆ, ಅಂದ್ರೆ ಪ್ರೆಸಿಡೆಂಟ್ ರೂಲ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಮಾಡಿದ್ದಾರೆ. ಈ ಕೆಳಗಿನ ಯಾವ ಹೇಳಿಕೆ ಸರಿ ಅಲ್ಲ? ನೋಡಿ, ಪ್ರಶ್ನೆಯನ್ನ ನೀಟಾಗಿ ಓದ್ಕೊಬಿಡಿ. ರಾಷ್ಟ್ರಪತಿ ಆಳ್ವಿಕೆ 356 ಆರ್ಟಿಕಲ್ ಇದೆ ಮತ್ತು ಯಾವ ಹೇಳಿಕೆ ಸರಿ ಅಲ್ಲ ಅಂತ ಕೇಳಿದಾನೆ. ಓಕೆ, ಇದು ಮೂಲಭೂತ ಹಕ್ಕುಗಳ ಮೇಲೆ ಪ್ರಭಾವ ಬೀರುತ್ತದೆ ಅಂತಿದೆ. ಯಾವುದೇ ಕಾರಣಕ್ಕೂ ಪ್ರಭಾವ ಬೀರೋದಿಲ್ಲ. ಯಾಕಂದ್ರೆ ಮೂಲಭೂತ ಹಕ್ಕುಗಳ ಮೇಲೆ ಪ್ರಭಾವ ಬೀರೋದು ನ್ಯಾಷನಲ್ ಎಮರ್ಜೆನ್ಸಿಯ ಸಂದರ್ಭದಲ್ಲಿ, 352ನೇ ವಿಧಿಯ ಸಂದರ್ಭದಲ್ಲಿ. ಹಾಗಾಗಿ ಇಲ್ಲಿ ಬೇರೆ ಏನಾದ್ರೂ ಆಪ್ಷನ್ಸ್ ಕೊಟ್ಟಿದ್ರೆ ಮುಂದುವರೆದು ನೋಡ್ಬೇಕಾಗಿತ್ತು, ಬಟ್ ಆಪ್ಷನ್ಸ್ ಏನು ಕೊಟ್ಟಿಲ್ಲ. ಹಾಗಾಗಿ ಆಪ್ಷನ್ ನಂಬರ್ 1 ಸರಿ, ಅಂದ್ರೆ ಇದು ಸರಿ ಅಂತ ಉತ್ತರ. ಅಂದ್ರೆ ಈ ಹೇಳಿಕೆಗೆ ತಪ್ಪು ಅಂತ. ಓಕೆ, ಇನ್ನು 37ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಗಿದ್ದರು. ಮೊದಲು ಯಾರಾಗಿದ್ರು ಅಂತ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅಂತ ಕರಿತೀವಿ. ಇದಂತ ಸರಿಯಾದ ಉತ್ತರ. ಇನ್ನು 38ನೇ ಪ್ರಶ್ನೆ, ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಅದರ ಮೂಲ ಸಂರಚನೆಯನ್ನ ಸಂಯುಕ್ತತೆ, ಜಾತ್ಯತೀತವಾದ, ಮೂಲಭೂತ ಹಕ್ಕುಗಳು ಮತ್ತು ಪ್ರಜಾತತ್ವದ ನೆಲೆಯಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ ಅಂತ ಕೇಳಿದರೆ 100% ಸರಿ ಉತ್ತರ ಇದು. ಅದನ್ನು ನಾವು ವ್ಯಾಖ್ಯಾನಿಸ್ತೀವಿ. ಭಾರತದ ಸಂವಿಧಾನವು ನಾಗರಿಕ ಸ್ವಾತಂತ್ರ್ಯಗಳನ್ನ ರಕ್ಷಿಸಲು ಸಂವಿಧಾನಕ್ಕೆ ಆಧಾರವಾಗಿರುವ ಆದರ್ಶಗಳನ್ನು ತಿಳಿಯಲು ನ್ಯಾಯಕ್ಕೆ ವಿಮರ್ಶೆಯನ್ನು ಕೊಟ್ಟಿದ್ದೇವೆ ನಾವು. ಹೌದು, ಬಿ ಅಂತಕ್ಕಂಥದ್ದು ಸರಿ ಉತ್ತರ ಆಗಿರುತ್ತೆ. ಇನ್ನ ಬಿ ಜೊತೆ ಏನಲ್ಲಿ ನೋಡಿ, ಕೆಲವೊಂದ್ಸತಿ ಮೂಲ ಸಂರಚನೆ ಅನ್ನುವಂಥದ್ದು ಬರುತ್ತೆ. ಮೂಲ ಸಂರಚನೆ ಅಂದ್ರೆ ಬೇಸಿಕ್ ಏನ್ ಸ್ಟ್ರಕ್ಚರ್ ಇದೆ, ಆ ಬೇಸಿಕ್ ಸ್ಟ್ರಕ್ಚರ್ ಅಲ್ಲಿ ಯಾವ್ಯಾವ್ದು ಬರುತ್ತೆ ಅಂತ. ಜಾತ್ಯತೀತ ಕೆಲವೊಂದ್ಸತಿ ಅಂತಾರೆ. ಜಾತ್ಯತೀತ ಅನ್ನುವಂಥದ್ದು ಆರ್ಟಿಕಲ್ ನಂಬರ್ 42ನೇ ತಿದ್ದುಪಡಿ ಅಡಿಯಲ್ಲಿ ಅದನ್ನ ತಗೊಬಂದಿದ್ದು ಅಂತ ಹೇಳ್ತಾರೆ. ಬಟ್ ಅದಾದೂ ಸಹ ನಾವು ಆರ್ಟಿಕಲ್ ನಂಬರ್ 29 ಮತ್ತೆ 30 ಮತ್ತೆ ಆರ್ಟಿಕಲ್ ನಂಬರ್ 14, ಆರ್ಟಿಕಲ್ ನಂಬರ್ 15 ಇವನ್ನೆಲ್ಲ ನೋಡಿದಾಗ ಸೊ ಎಲ್ಲರೂ ಸಮಾನರು ಅಂತ ಬಂದಾಗ ನಾವು ಜಾತ್ಯತೀತ ಅನ್ನುವಂಥದ್ದು ಇಂಡೈರೆಕ್ಟ್ ಆಗಿ ಹೇಳುತ್ತೆ. ಸೊ ಹಾಗಾಗಿ ಎ ಮತ್ತು ಬಿ ಅಂತಕ್ಕಂಥ ಎರಡು ಸರಿ ಬರುತ್ತೆ. ಸ್ವಲ್ಪ ಇದನ್ನ ಕೇನ್ಸರ್ಸ್ ನೋಡ್ಕೊಳ್ಳಿ. ಓಕೆ, ಆಪ್ಷನ್ ನಂಬರ್ 2 ನನ್ನ ಪ್ರಕಾರ ಆಪ್ಷನ್ ನಂಬರ್ 2 ಅನ್ನುವಂಥದ್ದು ಸರಿ ಉತ್ತರ ಆಗಿರುತ್ತೆ. ಇನ್ನ ಉದ್ಯೋಗದಲ್ಲಿ ಇದನ್ನ ಹೊಂದಿಸಿ ಬರಿ ಏನಂತಿದೆ, ಯಾವ್ಯಾವ ಆರ್ಟಿಕಲ್ ಏನೇದ್ರ ಬಗ್ಗೆ ತಿಳಿಸ್ಕೊಡುತ್ತೆ ಅಂತ. ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ ಆರ್ಟಿಕಲ್ ನಂಬರ್ 16, ಅಲ್ಪಸಂಖ್ಯಾತರ ಹಕ್ಕುಗಳು ನೋಡಿ ನಗೆಗಳಲ್ಲಿ 29, ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಆರ್ಟಿಕಲ್ ನಂಬರ್ 21, ಶೋಷಣೆಯ ವಿರುದ್ಧದ ಹಕ್ಕು 23. ಸೊ ಹಾಗಾಗಿ ಆಪ್ಷನ್ ನಂಬರ್ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಭಾರತ ಒಕ್ಕೂಟದ ರಾಷ್ಟ್ರಪತಿಯವ್ರನ್ನ ಯಾರು ಚುನಾಯಿಸ್ತಾರೆ? ಚುನಾವಣೆ ಅಂತ ಬಂದ ರಾಷ್ಟ್ರಪತಿಯವ್ರನ್ನ ಚುನಾಯಿತ ಸದಸ್ಯರೇ ಅವ್ರನ್ನ ಆಯ್ಕೆ ಮಾಡ್ತಾರೆ. ಹೌದಾ? ಸೊ ಇಲ್ಲಿ ಚುನಾಯಿತ ಅಂತ ಇರೋದ್ರಿಂದ ಸೊ ಹಾಗಾಗಿ ನೀವೆಲ್ಲ ನೋಡಿಲ್ಲ, ಎಲ್ಲಾ ಸದಸ್ಯರು ಇವರಂತೂ ಬರೋದಿಲ್ಲ. ಸ್ಥಳೀಯ ಸರ್ಕಾರ ಸಂಸತ್ತಿನ ಸದಸ್ಯರು ಬರ್ತಾರೆ, ಆದ್ರೆ ಎಲ್ಲಾ ಸದಸ್ಯರು ಬರಲ್ಲ. ಸೊ ಹಾಗಾಗಿ ಆಪ್ಷನ್ ನಂಬರ್ 1 ಚುನಾಯಿತ ಅಂತ ಕರಿತೀವಿ ನಾವು, ಅವರೆಲ್ಲ ಬರ್ತಾರೆ. ಇನ್ನು ಕೇಂದ್ರ, ಈ ಕೆಳಗೆ ನೀಡಿರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವ ರಾಜ್ಯದಲ್ಲಿ ಯಾವುವು ರಾಜ್ಯಸಭೆಯ ಪ್ರಾತಿನಿಧ್ಯವನ್ನ ಹೊಂದಿಲ್ಲ ಅಂತ ಕೇಳಿದಾನೆ. ಹೊಂದಿಲ್ಲ. ರಾಜ್ಯಸಭೆ ಯಾವಾಗ ಒಳಗೊಂಡಿರುತ್ತೆ ಅಂತಂದ್ರೆ ಯಾವ ರಾಜ್ಯದಲ್ಲಿ ವಿಧಾನ ಸಭೆ ಇರುತ್ತೆ ಅವುಗಳು ಆಟೋಮೆಟಿಕ್ ಆಗಿ ರಾಜ್ಯಸಭೆಗೆ ಅವಕಾಶವನ್ನು ಕೊಟ್ಟಿರ್ತಾರೆ. ಇದೊಂದೇ ಸಿಂಪಲ್ ಟ್ರಿಕ್ ಅದು. ಸೊ ಹಾಗಾಗಿ ಈಗ ವಿಧಾನಸಭೆ ಇರ್ತಕ್ಕಂಥದ್ದು ಯಾವ್ಯಾವುದು? ದೆಹಲಿನಲ್ಲಿದೆ, ಪುದುಚೇರಿನಲ್ಲಿದೆ, ಜಮ್ಮು ಮತ್ತು ಕಾಶ್ಮೀರದಲ್ಲಿ 3ರಲ್ಲಿ ಇದಾವೆ. ಹಾಗಾದ್ರೆ 3ರಲ್ಲೇ ರಾಜ್ಯಸಭೆ ಇರಬೇಕು. ಒಂದಿಲ್ದಿರ್ತಕ್ಕಂಥದ್ದು ಯಾವುದು ನೋಡೋಣ. ಇಲ್ಲಿ ದೆಹಲಿ ಇದೆ, ಹಾಗಾಗಿ ಆಪ್ಷನ್ ಬರಲ್ಲ. ಇಲ್ಲಿ ದೆಹಲಿ ಇದೆ, ಹಾಗಾಗಿ ಆಪ್ಷನ್ ಬರಲ್ಲ. ಇಲ್ಲಿ ನೋಡಿ ಪುದುಚೇರಿ ಇದೆ, ಹಾಗಾಗಿ ಇದು ಬರಲ್ಲ. ಮತ್ತೆ ಜಮ್ಮು ಕಾಶ್ಮೀರ ಇದೆ. ಸೊ ಹಾಗಾಗಿ ಆಪ್ಷನ್ ನಂಬರ್ 3 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 3 ಅಂದ್ರೆ ಏನು? ಚಂಡೀಗಢ, ಲಕ್ಷದ್ವೀಪ್ ಮತ್ತು ಲಡಾಖ್, ಇವುಗಳಲ್ಲಿ ಏನಿಲ್ಲ ರಾಜ್ಯಸಭೆಗೆ ಯಾವುದೇ ರೀತಿಯಾದಂತಹ ಒಂದು ಪ್ರಾತಿನಿಧ್ಯ ಅಂತಕ್ಕಂಥದ್ದು ಇಲ್ಲ ಅಂತ. ಇನ್ನು ನೆಕ್ಸ್ಟ್, ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆ ಇದಿಲ್ಲ, ಕಾನೂನು ಸಲಹೆಗಾರ ಅಥವಾ ಕಾನೂನು ಅಧಿಕಾರಿ ಏನ್ ಕೇಳಿದ್ರು ಒಂದೇ ಉತ್ತರ, ಅಟಾರ್ನಿ ಜನರಲ್ ಅಂತ ಕರಿತೀವಿ ನಾವು. ಓಕೆ, ಇವನು ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಅಡ್ವೊಕೇಟ್ ಜನರಲ್. ಸೊ ಹಾಗಾಗಿ ಇಲ್ಲಿ ಭಾರತ ಸರ್ಕಾರ ಅಂತ ಹೇಳಿದಾರೆ ಆಪ್ಷನ್ ನಂಬರ್ 2 ಅನ್ನುವಂಥದ್ದು ಸರಿಯಾದ ಉತ್ತರ. ಇನ್ನು 43ನೇ ಪ್ರಶ್ನೆ, ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಕೊಡ್ತಾರೆ? ನಮ್ಗೆಲ್ಲ ಗೊತ್ತಿರುವಂತದ್ದು ರಾಷ್ಟ್ರಪತಿ ಅವರಿಗೆ ನೀಡುವಂತದ್ದು. ಇನ್ನು ಆರ್ಟಿಕಲ್ ನಂಬರ್ 163 ವಿಧಿ ಅಂತಕ್ಕಂಥ 163ನೇ ವಿಧಿ ಅನ್ವಯ ಸಚಿವ ಸಂಪುಟ ಯಾರಿಗೆ ನೆರವು ಸಲಹೆಗಳನ್ನು ಕೊಡಬೇಕು? ಏಡ್ ಅಂಡ್ ಅಡ್ವೈಸ್ ಟು ದಿ ಗವರ್ನರ್, ಆ ರಾಜ್ಯದ ರಾಜ್ಯಪಾಲರಿಗೆ
ಸಲಹೆ ಮತ್ತು ಇವನ್ನೆಲ್ಲ ನೀಡಬೇಕು. ಯಾರು? ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟ. ಓಕೆ, ಇನ್ನ ಷಡ್ವರ್ಗಗಳಿಗೆ ಸಂಬಂಧಪಟ್ಟಂತೆ ಇದು ಪ್ರತಿ ಬಾರಿ ರಿಪೀಟ್ ಆಗುವಂತ ಒಂದು ಪ್ರಶ್ನೆ 45ನೇದು. ಸೊ ಯಾವುದು ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ, ಸಾರಿ ಒಂದೇ ನಿಮಿಷ, ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ಒಂದು ಸ್ವಲ್ಪ ಮಿಸ್ಮ್ಯಾಚ್ ಆಯ್ತು, ಹೋಯ್ತು, ಸ್ವಲ್ಪ ವೇಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ನೋಡಿ. ಇನ್ನು ಷಡ್ವರ್ಗಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಇದು ಬಿ ಮತ್ತು ಆಪ್ಷನ್ ನಂಬರ್ 2 ಅನ್ನುವಂಥದ್ದು ಸರಿಯಾಗಿರೋ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್, ಪಟ್ಟಿ 1 ದಿನಾಚರಣೆಗಳನ್ನ ಪಟ್ಟಿ 2 ಕೊಟ್ಟಿರ್ತಕ್ಕಂಥ ಒಂದು ದಿನಾಂಕದೊಂದಿಗೆ ಏನ್ ಮಾಡಿ ಅದನ್ನ ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೊಂದಿಸಿ ಬರೆಯಕ್ಕೆ ಸಂಬಂಧಪಟ್ಟಂತೆ ವಿಶ್ವ ಭೂದಿನ ಅಂತ ನಮಗೆ ಗೊತ್ತಿದೆ. ಸೊ ಏಪ್ರಿಲ್ 22. ಸೊ ಹಾಗಾಗಿ ಇದಕ್ಕೆ ಆಪ್ಷನ್ ನಂಬರ್ 2 ಅಂತಕ್ಕಂಥದ್ದು ಸರಿ ಉತ್ತರ. ಯಾಕಂದ್ರೆ ಇದು ಇರಬೇಕು. ನೀವು ಓಝೋನ್ ದಿನ ಅಂತೂ 16th ಆಗುತ್ತೆ. ಓಝೋನ್ ದಿನ ಬಿ ಅನ್ನೋದಕ್ಕೆ 4 ಇರಬೇಕು. ಬಿ ಅನ್ನೋದು 4 ಇಲ್ಲಿದೆ. ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್, ಒಲಿಂಪಿಕ್ಸ್ ನ ಧ್ಯೇಯದ ಒಂದು ಸರಿಯಾದಂತ ಕ್ರಮ ಏನು ಅಂತ ಕೇಳಿದರೆ, ಸೊ ಸರಿಯಾದಂತ ಕ್ರಮ ಏನು ಅಂತಂದ್ರೆ ಫಾಸ್ಟರ್ ಇರಬೇಕು, ಫಾಸ್ಟರ್, ಹೈಯರ್, ಸ್ಟ್ರಾಂಗರ್ ಮತ್ತು ಟುಗೆದರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 50ನೇ ಪ್ರಶ್ನೆ, ಮೊಟ್ಟ ಮೊದಲ ಬಾರಿಗೆ ಸಮ್ಮರ್ ಪ್ಯಾರಾ ಒಲಿಂಪಿಕ್ ಸ್ಪರ್ಧೆಯನ್ನ ಎಲ್ಲಿ ಆಯೋಜನೆ ಮಾಡಲಾಯಿತು ಅಂತಿದೆ. ಸೊ ರೋಮ್ 1960ರಲ್ಲಿ ಅದನ್ನ ರೋಮ್ ಅಲ್ಲಿ ಆಯೋಜನೆ ಮಾಡಲಾಯಿತು. ಓಕೆ, ಈ ಕೆಳಗಿನ ಯಾವ ಸಂಯೋಜನೆಗಳು ಮಾನವ ಅಭಿವೃದ್ಧಿ ಸೂಚ್ಯಾಂಕ, ಪ್ರತಿ ಬಾರಿ ಇದು UPSC ಕೇಳಿದಂತ ಪ್ರಶ್ನೆ ಮತ್ತು KS ಅಲ್ಲಿ ಇದನ್ನ ಪ್ರಶ್ನೆಯನ್ನು ಮಾಡ್ತಾನೆ ಇದ್ದಾರೆ. ಸೊ ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ. ಸೊ ಕಂಪ್ಲೀಟ್ ಆಗಿ ಸರಿಯಾದ ಉತ್ತರ ಆಗಿರುತ್ತೆ. ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ ಸರಿಯಾದ ಉತ್ತರ ಅಂದ್ರೆ ಆಪ್ಷನ್ ನಂಬರ್ 2. ಇಲ್ಲಿ ನೋಡಿ, ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಇರ್ಬೋದು, ಆದ್ರೆ ನೀವು ಆಪ್ಷನ್ಸ್ ಅನ್ನು ನೋಡ್ಕೊಂಡ್ರೆ, ಆಯ್ಕೆಗಳನ್ನು ನೋಡಿದ್ರೆ ಆಪ್ಷನ್ ನಂಬರ್ 2 ಅಂತ ಏನಿದೆ, ಸೊ ಇದು ಸರಿಯಾದ ಉತ್ತರ. ಓಕೆ, ಇಲ್ಲಿ ಕನ್ಫ್ಯೂಸ್ ಆಗ್ಬೇಡಿ, ಇದನ್ನ ನಾನು ರಾಂಗ್ ಮಾಡಿರ್ತೇನೆ. ಇನ್ನು ನೆಕ್ಸ್ಟ್, ಈ ಕೆಳಗಿನ ಯಾವುದು ಆಯೋಗ ಒಂದು ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ವ್ಯಕ್ತಿಗಳನ್ನ ಕೇಳಿ. ಒಂದೇ ಅಂತೂ ನಮಗೆ ಗೊತ್ತಿದೆ, KC ನಿಯೋಗಿ ಅಂತ. ಸೊ ಇಲ್ಲಿರ್ತಕ್ಕಂಥದ್ದು KC ನಿಯೋಗಿ. ಇನ್ನು ಎರಡನೇದಂತೂ K ಸಂತಾನಂ ಅಂತ. K ಸಂತಾನಂ ಆಪ್ಷನ್ ನಂಬರ್ 4 ಅನ್ನುವಂಥದ್ದು ಸರಿಯಾದ ಉತ್ತರ ಬರುತ್ತೆ. ಓಕೆ, ಯಾಕಂದ್ರೆ ಐದನೇದಂತೂ ಮಹಾವೀರ್ ತ್ಯಾಗಿ ಇರ್ತಕ್ಕಂಥವ್ರು. ನೀವು ಅಟ್ಲೀಸ್ಟ್ 1-2 ಜ್ಞಾಪಕ ಇಟ್ಕೊಂಡ್ರು ನಿಮ್ಗೆ ಕಂಪ್ಲೀಟ್ ಆಗಿ ಕೀ ಆನ್ಸರ್ಸ್ ಅದು ಗೊತ್ತಾಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಟರ್ನಲ್ ಸಿಂಡ್ರೋಮ್ ಕಾಯಿಲೆಯು ಈ ಕೆಳಗಿನ ಯಾವ ಒಂದು ಕಾರಣದಿಂದ ಬರುತ್ತದೆ ಅಂತ ಕೇಳ್ತಾರೆ. ಸೊ ಅಂದ್ರೆ ಒಂದು ಕಡಿಮೆ ಇದ್ರೆ ಅದನ್ನ ಸಿಂಡ್ರೋಮ್ ಅನ್ನು ಬರುವಂತದ್ದು ಕಾಯಿಲೆ ಯಾರಾಗುತ್ತೆ. ಸೊ ಇದನ್ನ ನೋಡ್ಕೊಳ್ಳಿ, ಮೇ ಬಿ ಗ್ರೇಸ್ ಮಾರ್ಕ್ಸ್ ಕೊಡಬಹುದು. ಇನ್ನು 52ನೇ ಪ್ರಶ್ನೆ, ಈ ಕೆಳಗಿನ ಯಾವ ಒಂದು ಮೈಕ್ರೋಬ್ ಅಥವಾ ಪಾಚಿಗಳನ್ನ ಗಗನಯಾತ್ರಿಗಳ ಆಹಾರವಾಗಿ ಅದನ್ನ ಬಳಸ್ತಾರೆ ಅಂತಿದೆ. ಸ್ಪೈರೋಲಿನಾ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೋಡ್ಕೊಳ್ಳಿ. ಓಕೆ, ಇನ್ನು ನೆಕ್ಸ್ಟ್ ಮಿನಿಮಾಟ. ನಾವು ಇದನ್ನ ನೋಡಿದ ತಕ್ಷಣ ಹೇಳ್ಬೋದು, ಮಿನಿಮಾಟ ಅಂತಕ್ಕಂಥದ್ದು ಪಾದರಸಕ್ಕೆ ಸಂಬಂಧಪಟ್ಟಂತೆ ಮಾಡಿಕೊಂಡಂತ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಒಪ್ಪಂದ ಅಂತ. ಇನ್ನು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಅದಕ್ಕೆ ಸಂಬಂಧಪಟ್ಟಂತೆ ಪೆಟ್ರೋಲ್ ಡೀಸೆಲ್ ಬದಲಾಗಿ ಉಪಯೋಗಿಸಲು ಇರುವಂತ ಮುಖ್ಯ ಕಾರಣ ಏನು ಅಂತ ಕೇಳಿದಾರೆ. ಏನ್ ಅದರ ಒಂದು ಮುಖ್ಯ ಕಾರಣ ಅಂತಂದ್ರೆ, ಇದು ತುಂಬಾ ಹೆಚ್ಚು ಪರಿಣಾಮಕಾರಿಯಾಗಿ ಉರಿಯುತ್ತದೆ, ಸರಿ ಉತ್ತರ. ಇನ್ನು ಬಿ, ಇದು ತುಂಬಾ ಅಗ್ಗವಾಗಿರುತ್ತದೆ, ಅದು ಸರಿ ಉತ್ತರ. CNGಗಳನ್ನ ನಿರಂತರವಾಗಿ ಮತ್ತು ಅಳತೆಗಳಿಗೆ ಪೂರೈಸಲು ಮಾಡಲು ಪೈಪ್ಲೈನ್ಗಳನ್ನ ಹಾಕೋದು ತುಂಬಾ ಸುಲಭ ಅಂತ ಕೇಳಿದರೆ, ಇದು ತುಂಬಾ ತಪ್ಪಿದು. ಕಲಬೆರಕೆ ಮಾಡುವುದು ಅಥವಾ ಅಕ್ರಮವಾಗಿ ವರ್ಗಾಯಿಸುವುದು ಕಷ್ಟಕರ ಅಂತಿದೆ. ಸೊ ಸರಿಯಾದ ಉತ್ತರ. ಹಾಗಾಗಿ ಆಪ್ಷನ್ ನಂಬರ್ 1 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರ್ತಕ್ಕಂಥದ್ದು ನಾವು ನೋಡಿದ್ರೆ ಹೇಳ್ಬೋದು ಒಮೆಗಾ 3 ಅನ್ನುವಂಥ ಫ್ಯಾಟಿ ಆಸಿಡ್ಸ್ ಏನಿದೆ, ಅದು ಫಿಶ್ ಆಯಿಲ್ ಅಂತ ಏನ್ ಕರಿತೀವಿ ಅಂದ್ರೆ ಮೀನಿನ ಎಣ್ಣೆನಲ್ಲಿ ಅದು ಸಮೃದ್ಧವಾಗಿರ್ತವೆ. ಈ ಕೆಳಗಿನ ಯಾವುದು ಮಾರ್ಪಾಡಾದಂತ ಎಲೆಗೆ ಉದಾಹರಣೆ ಅಂತ ಕೇಳ್ತಾರೆ. ಮಾರ್ಪಾಡಾಗಿರ್ತಕ್ಕಂಥದ್ದು. ಸೊ ಇದಕ್ಕೆ ಈರುಳ್ಳಿ ಮತ್ತು ಕ್ಯಾಕ್ಟಸ್ ಅಂತಕ್ಕಂಥ ಒಂದು ನಾವೇನಂತ ಕರಿತೀವಿ, ಒಂದು ಉದ್ದವಾಗಿ ಈ ರೀತಿ ಗುಂಡಾಗಿರ್ತಕ್ಕಂಥ ಮುಳ್ಳೆಲ್ಲ ಇರ್ತದೆ. ಸೊ ಇದೆಲ್ಲ ಕ್ಯಾಕ್ಟಸ್ ಅಂತಕ್ಕಂಥದ್ದು. ಸೊ ಮಾರ್ಪಾಡಿನ ಒಂದು ಕಾಂಡ ಮತ್ತು ಮಾರ್ಪಾಡಿನ ಒಂದು ಎಲೆ ಅಂತ. ಓಕೆ, ಇನ್ನು ನೆಕ್ಸ್ಟ್, ಮೂತ್ರಪಿಂಡಗಳ ಒಂದು ಅಸಮರ್ಪಕ ನಿರ್ವಹಣೆಯು ರಕ್ತದಲ್ಲಿ ಯೂರಿಯಾದ ಪ್ರಮಾಣವನ್ನ ಜಾಸ್ತಿ ಮಾಡಿದಾಗ ಏನಂತ ಕರಿತೀವಿ ಅಂತಿದೆ, ಯುರೇಮಿಯಾ ಅಂತ ಕರಿತೀವಿ ನಾವು. ಯುರೇಮಿಯಾ ಅಂತ. ಇನ್ನ ಜಲ್ ವಿದ್ಯುತ್ ಸ್ತರಣಗಳಲ್ಲಿ DNA ಯಾವ ಕಡೆ ಚಲಿಸುತ್ತದೆ ಅಂತಿದೆ. ಸೊ ಅದು ಧನಾತ್ಮಕ ಎಲೆಕ್ಟ್ರೋಡ್ ಅದೇನಾಗುತ್ತೆ, ಚಲಿಸುತ್ತೆ ಅನ್ನೋದಂತೂ ಸರಿ ಅಂತ ಉತ್ತರ. ಇನ್ನು ಈ ಒಂದು ಗ್ರಹಗಳ ಭ್ರಮಣೆ ಚಲೆಯನ್ನು ನೋಡೋದಾದ್ರೆ ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಆಪ್ಷನ್ ನಂಬರ್ ಸಿ ಅನ್ನುವಂಥದ್ದು ಸರಿ ಉತ್ತರ ಆಗಿರುತ್ತೆ. ಗೂಗಲ್ ಮಾಡಿದಾಗ ಸಿಕ್ಕಿರ್ತಕ್ಕಂಥ ಒಂದು ಉತ್ತರಗಳಿದು. ಸೊ ಇನ್ನ 60ನೇ ಪ್ರಶ್ನೆ, ನನಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇದಿಲ್ಲ, ಸೊ ಅದನ್ನು ಬಿಟ್ಟಿರ್ತೇನೆ. ಇನ್ನ 61ನೇ ಪ್ರಶ್ನೆ ಇದೆ ನೋಡಿ, GPS ಬೆಂಬಲಿತ ಜಿಯೋ ಆಗ್ಮೆಂಟೆಡ್ ನೇವಿಗೇಷನ್ ಅಂತ ಏನಿದೆ ಅಂದ್ರೆ ನಮ್ಮ ಗಗನ್ ಅನ್ನುವಂಥದ್ದು, ಇದು ಉಪಗ್ರಹ ಆಧಾರಿತ ಒಂದು ಆಗ್ಮೆಂಟೇಷನ್ ಆಗಿರುತ್ತೆ. ಇದನ್ನ ಯಾರು ಜಂಟಿಯಾಗಿ ಅಭಿವೃದ್ಧಿ ಪಡಿಸಿದ್ದಾರೆ ಅಂತ ಕೇಳ್ತಾರೆ. ಸೊ ಇಸ್ರೋ ಮತ್ತೆ ನಮ್ಮ AAI ಅಂತಕ್ಕಂಥದ್ದು ಇದನ್ನ ಜಂಟಿಯಾಗಿ ಅಭಿವೃದ್ಧಿ ಪಡಿಸಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳಲ್ಲಿ ಮಿಶ್ರಲೋಹಗಳನ್ನ ಬಳಸ್ತಾರೆ. ಯಾಕೆ, ಏನು ಕಾರಣಕ್ಕೋಸ್ಕರ ಅದನ್ನ ಮಿಶ್ರಲೋಹಗಳನ್ನು ಬಳಸ್ತಾರೆ ಅಂತ ಕೇಳ್ತಾರೆ. ಆಪ್ಷನ್ ನಂಬರ್ 4 ಅನ್ನೋದು ಸರಿ ಉತ್ತರ. ಮಿಶ್ರಲೋಹದ ಒಂದು ರೋಧಶೀಲತೆಯು ಅದರ ಘಟಕದ ಲೋಹಗಳಿಗಿಂತಲೂ ಸಹ ಏನಾಗಿರ್ತದೆ, ಹೆಚ್ಚಾಗಿರುತ್ತದೆ ಅಂತ ಸರಿಯಾದ ಉತ್ತರ.
ಇನ್ನ ಸುರೇಶನು ಕಳೆದ 3 ದಿನಗಳಲ್ಲಿ ತಾಮ್ರದ ಪಾತ್ರೆಯಲ್ಲಿಟ್ಟು ಮೊಸರನ್ನ ರಾತ್ರಿ ಊಟದಲ್ಲಿ ಬಳಸುತ್ತಾನೆ. ತಡರಾತ್ರಿ ಅವನಿಗೆ ಹೊಟ್ಟೆ ನೋವಿನ ಅನುಭವ ಆಗುತ್ತದೆ. ಇದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಸೊ ಯಾಕೆ ಮೊಸರು ಏನಾಗುತ್ತೆ, ಅದು ತಾಮ್ರದೊಂದಿಗೆ ವರ್ತಿಸುತ್ತೆ, ಅದಕ್ಕೆ ಅದೇನಾಗುತ್ತೆ ಹೊಟ್ಟೆ ನೋವಿನ ಒಂದು ಅನುಭವ ಅಂತಕ್ಕಂಥದ್ದು ಅವನಿಗೆ ಆಗುತ್ತೆ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾದ ಉತ್ತರಗಳನ್ನ ಪರಿಗಣಿಸಿ. ಆಮ್ಲಗಳು ಕಹಿ ರುಚಿಯನ್ನ ಹೊಂದಿರುತ್ತದೆ ಅಂತಿದೆ, ತಪ್ಪು. ಓಕೆ, ಇನ್ನು ಪ್ರತ್ಯಾಮ್ಲಗಳು ರುಚಿ ಹುಳಿಯನ್ನು ಹೊಂದ್ಕೊಂಡು, ಇದು ತಪ್ಪೆ, ಇದು ಇದಕ್ಕೆ ಹಾಕೊಂಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ನಂಬರ್ 4 ಹೇಳಿಕೆ 1 ಹೇಳಿಕೆ 2 ಏನಿದಾವೆ ಎರಡೂ ಸರಿಯಲ್ಲ ಅಂತ. ಇನ್ನು ಎಷ್ಟು ಅಪ್ಡೇಟೆಡ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಇದೆ. ಒಂದ್ ಕಡೆ ಕೆಮಿಕಲ್ ಆಗಿರ್ತಕ್ಕಂಥ ಇವನ್ನ ಕೊಟ್ಟು ಅದನ್ನ ಯಾವ್ದ್ರಲ್ಲಿ ಇದು ಮಾಡ್ತಾರೆ ಅಂತ ಕೇಳಿದ್ರೆ, ಸೊ ಒಂದು ಕಾಫರ್ ಜಿಂಕ್ ಇವನ್ನೆಲ್ಲ ಯಾವ್ಯಾವ್ದಕ್ಕೆ ಅಂತ ಕೇಳಿದ್ರೆ 65ನೇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಆಪ್ಷನ್ ನಂಬರ್ 4 ಅನ್ನುವಂಥದ್ದು ಸರಿಯಾದ ಉತ್ತರ. ದೂರದರ್ಶನ ನಳಿಕೆಗಳಲ್ಲಿ ಮತ್ತು ಲೈಟ್ ಹೌಸ್ಗಳಲ್ಲಿ ಉಪಯೋಗಿಸುವಂತ ಅನಿಲಗಳು ಇವಾಗಿವೆ ಅಂತ ಕೇಳ್ತಾರೆ. ಕ್ರಿಪ್ಟನ್ ಮತ್ತು ಕ್ಸೆನಾನ್ ಅಂತ. ಕ್ರಿಪ್ಟನ್ ಮತ್ತು ಕ್ಸೆನಾನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಅಪಾಯ ಸಂಕೇತ ದೀಪಗಳು ಮತ್ತು ಕೆಂಪು ಬಣ್ಣದಲ್ಲಿ ಇರ್ತವೆ, ಹೌದಾ? ಅವೆಲ್ಲ ರೆಡ್ ಸಿಗ್ನಲ್ ಅಲ್ಲೆಲ್ಲ ನಾವು ರೆಡ್ ಬಣ್ಣ ಬಳಸ್ತೀವಿ. ಸೊ ಕೆಂಪು ಬಣ್ಣವು ಮಂಜು ಮತ್ತು ಹೊಗೆಯಿಂದ ಡ್ಯಾಶ್ ಆಗಿರ್ತದೆ. ಏನಾಗಿರುತ್ತೆ, ಕೆಂಪು ಮತ್ತು ಹೊಗೆ ಇದ್ರೂ ಸಹ ಏನಾಗ್ತವೆ, ಕನಿಷ್ಠ ಚದುರುವಿಕೆಯನ್ನು ಒಳಗೊಂಡಿರ್ತವೆ, ಹಾಗಾಗಿ ಅದನ್ನ ಬಳಸ್ತಾರೆ. ಸಾವಯವ ಅವಶೇಷದಿಂದಾಗಿ ಮಲಿನಗೊಂಡ ಬಾವಿಗಳು, ಕೆರೆಗಳ ಒಂದು ನೀರನ್ನ ಶುದ್ಧೀಕರಣಗೊಳಿಸಲು ಯಾವುದನ್ನ ಒಂದು ಸಂಯುಕ್ತವನ್ನು ಬಳಸ್ತೀವಿ ಅಂತಿದೆ, ಪೊಟ್ಯಾಷಿಯಂ ಪರಮಾಂಗನೇಟ್ ಅಂತ. ಇದು ಈ ಪ್ರತಿ ಬಾರಿ ಕೇಳುವಂತ ಓಲ್ಡ್ ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಗೆ ಅದು ಉತ್ತರ ಸಿಗುತ್ತೆ. ಇನ್ನ ಪಟ್ಟಿ 1 ಪಟ್ಟಿ 2ಕ್ಕೆ ಸೇಮ್ ರಿಪೀಟೆಡ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಇದೆಲ್ಲ ಪೂರ್ತಿ. ಸೊ ಒಂದು ಪ್ಲಾನಿಮೀಟರ್ ಅಂತ. ಪ್ಲಾನಿಮೀಟರ್ ನ ಯಾವುದಕ್ಕೆ ಬಳಸ್ತೀವಿ ಅಂತಂದ್ರೆ ಕ್ಷೇತ್ರವನ್ನ ಅಳೆಯಲು ಪ್ಲಾನಿಮೀಟರ್ ನ ಬಳಸ್ತೀವಿ, ಆಪ್ಷನ್ ನಂಬರ್ 1 ಅಂತ. ಇನ್ನ ಪ್ಯಾಂಥೋ, ಅದು ಮೊದಲೇ ಹೇಳ್ತಿದೆ, ಪ್ಯಾಂಥೋಗ್ರಾಫ್ ಅಂತಾರೆ ನಕ್ಷೆಗಳನ್ನ ನಕಲು ಮಾಡುವಂತ ಉದ್ದೇಶದಿಂದ ಅದನ್ನ ಏನ್ ಮಾಡ್ತಾರೆ, ಬಳಸ್ತಾರೆ. ಒಂದು ಸ್ವಲ್ಪ ದೊಡ್ಡ ಹಡಗುಗಳಲ್ಲಿ ಇದನ್ನ ಬಳಸ್ತಾರೆ. ಸೊ ಹಾಗಾಗಿ ಬಿ ಅಂತಕ್ಕಂಥದ್ದು 1 ಇರಬೇಕು, B1 A2. ಸೊ ಇದು ಆಪ್ಷನ್ ನಂಬರ್ 4 ಅನ್ನುವಂಥದ್ದು ಸರಿಯಾದ ಉತ್ತರ. ಇನ್ನು ಬಾರೋ ಅಂತೂ ಒತ್ತಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ತರ್ಮು ಅಂತಂದ್ರೆ ಉಷ್ಣಾಂಶ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳ ಎತ್ತರಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಅದನ್ನ ಗುರುತಿಸಿ ಅಂತ ಕೇಳಿದರೆ, ನಮಗೆ ಬಿಳಿಗಿರಿ ರಂಗನ ಬೆಟ್ಟಕ್ಕಿಂತಲೂ ಗೋಪಾಲ ಸ್ವಾಮಿ ಬೆಟ್ಟ ಚಿಕ್ಕದಿದೆ. ಓಕೆ, ಸೊ ನಿಮ್ ಬೇರೆ ಯಾವುದೇ ಬೆಟ್ಟಗಳನ್ನ ನಾವು ಗಮನಿಸಿದಾಗ ಇವ್ಯಾವ ಬೆಟ್ಟಗಳು ಬಿಳಿಗಿರಿ ರಂಗನ ಬೆಟ್ಟಕ್ಕಿಂತ ದೊಡ್ಡವಿಲ್ಲ. ಸೊ ಹಾಗಾಗಿ ಈ ರೀತಿ ಏನಾದ್ರು ನೀವು ಪ್ಲಾನ್ ಮಾಡ್ಕೊಂಡ್ರೆ ಆಪ್ಷನ್ ನಂಬರ್ 1 ಅನ್ನೋದಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಬೋರ್ಘಾಟ್ ಮುಂಬೈ ಮತ್ತು ಪುಣೆ ಸರಿಯಾದಂತ ಉತ್ತರ. 71ನೇ ಪ್ರಶ್ನೆ. ತಾಲ್ಘಾಟ್ ಮುಂಬೈ ಮತ್ತು ನಾಸಿಕ್. ಪಾಲ್ಘಾಟ್ ಅಂತಿದೆ, ಏನು ರಾಜ್ಮಂಡ್ ಮತ್ತು ಪಾಲಿ ಅಂತ ಅಲ್ಲ, ಇದು ತಪ್ಪಾದ ಉತ್ತರ. ಕೇರಳ ಮತ್ತು ತಮಿಳುನಾಡು ನಡುವೆ ಕಂಡು ಬರುವಂತದ್ದು ಒಂದು ಪಾಲ್ಘಾಟ್ ಆಗಿರುತ್ತೆ. ಸೊ ಈ ಒಂದು ಆಗೊಂಬೆ ಉಡುಪಿ ಮತ್ತು ಶಿವಮೊಗ್ಗ. ಹಾಗಾದ್ರೆ ABD ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ ಆಗಿರುತ್ತೆ. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ನಕ್ಷೆಯಲ್ಲಿ ಹಂಚಿಕೆ ಆಗಿರ್ತಕ್ಕಂಥ ಮಣ್ಣಿನ ವಿಧ ನೋಡಿ, ಚಿತ್ರ ಕೊಟ್ಟು 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಪ್ರಶ್ನೆ ಮಾಡೋ ರೀತಿ ಮಾಡಿದ್ದಾರೆ. ಈ ಜಾಗದಲ್ಲಿ ಇದೆಲ್ಲ ಕರಾವಳಿಗಿಂತ ಮೇಲೆ ಇರ್ತಕ್ಕಂಥ ಜಾಗ. ಸೊ ನಿತ್ಯ ಹರಡು ಧೋರಣೆಗಳು ಪಶ್ಚಿಮ ಘಟ್ಟಗಳಲ್ಲಿ ಇರ್ತಕ್ಕಂಥ ಜಾಗ ಯಾವುದು ಅಂದ್ರೆ ಅದನ್ನ ಜಂಬಿಟ್ಟಿಗೆ ಮಣ್ಣು ಅಂತ ಕರಿತೀವಿ ನಾವು. ಓಕೆ, ಕಪ್ಪು ಮಣ್ಣಂತೂ ಅಲ್ಲ, ಮೆಕ್ಕಲ್ ಮಣ್ಣಂತೂ ಅಲ್ವೇ ಅಲ್ಲ, ಕೆಂಪು ಮಣ್ಣಂತೂ ಅಲ್ಲ. ಓಕೆ, ಈ ಕೆಳಗಿನ ನಗರಗಳ ವರ್ಗೀಕರಣ. ಇದು ಮತ್ತೊಂದು ಕೇಸ್ ಮೀನ್ಸ್ ಅಲ್ಲಿ ಕೇಳಿದಂತ ಟೌನ್ ಪ್ಲಾನಿಂಗ್ ಅಂತ ಒಂದು ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಈ ಒಂದು ನಗರಗಳಿಗೆ ಸಂಬಂಧಪಟ್ಟಂತ ಒಂದು ಇದನ್ನ ಯಾವುದು ಅಂತ ಕೇಳ್ತಾರೆ. ಸೊ ಮೊದಲು ಬರುವಂತದ್ದು ನಗರಗಳೇ ಆಗಿರ್ತವೆ. ನಗರಗಳು ಸ್ವಲ್ಪ ಡೆವಲಪ್ಮೆಂಟ್ ಆದ ನಂತರ ನಗರಗಳ ಒಂದು ಸಮುಚ್ಚಯ ಅಂತ ಕರಿತೀವಿ. ಅದಾದ ನಂತರ ನಾವು ಮೆಗಾಪೊಲಿಸ್ ಅಂತ ಕರಿತೀವಿ, ಆಮೇಲೆ ಮೆಗಾ ಸಿಟಿ ಅಂತ ಕರಿತೀವಿ ನಾವು, ಹೌದಾ? ಸೊ ಆಪ್ಷನ್ ನಂಬರ್ 3 ಅಂತಕ್ಕಂಥದ್ದು ಸರಿ ಉತ್ತರ. ಸ್ವಲ್ಪ ನೋಡ್ಕೊಳ್ಳಿ. ಮೆಗಾಪೊಲಿಸ್ ಅಂತಕ್ಕಂಥದ್ದು 100 ಮಿಲಿಯನ್ಗಿಂತ ಜಾಸ್ತಿ ಇದ್ರೆ ಮೆಗಾಪೊಲಿಸ್ ಅಂತ ಕರಿತೀವಿ. ಇದು ಸ್ವಲ್ಪ ನಾನು ಮೇನ್ಸ್ ಅಲ್ಲಿ ಓದಿರ್ತಕ್ಕಂಥದ್ದು ಆಗಿರುತ್ತೆ, ನಾನು ಅದನ್ನ ಮರೆತಿದ್ದೇನೆ. ಸ್ವಲ್ಪ ಇದನ್ನ ನೋಡ್ಕೊಳ್ಳಿ ಆನ್ಸರ್ಸ್ ಅನ್ನ. ಓಕೆ, ನೆಕ್ಸ್ಟ್, ಭಾರತದ ಬಂದರುಗಳಿಗೆ ಸಂಬಂಧಪಟ್ಟಂತೆ ಯಾವ ಜೋಡಿ ಸರಿಯಾಗಿದೆ? ಜವಾಹರ್ಲಾಲ್ ನೆಹರು ಬಂದರವನ್ನ ನವಶೇವ ಅಂತ ಕರಿತೀವಿ, ಸರಿ ಉತ್ತರ. ಇನ್ನು ದೀನ ದಯಾಳ್ ಬಂದರನ್ನ ಕಾಂಡ್ಲಾ ಅಂತ ಕರಿತೀವಿ. ವಿವೋ ಚಿದಂಬರ್ ಬಂದರು ಪ್ಯಾರದೀಪ್ ಅಂತ ಕರೆಯೋದಿಲ್ಲ, ಇದು ತಪ್ಪಾಗಿರುತ್ತೆ ಇದು. ಸೊ ಇದು ಸರಿ ಅಂತ ಸಿ ಅಂತಕ್ಕಂಥ ತಪ್ಪಿರುತ್ತೆ. ಇನ್ನು ಕಾಮರಾಜ್ ಬಂದರು ಎನ್ನೂರು ಅಂತಕ್ಕಂಥದ್ದು ಸರಿ ಉತ್ತರ ಆಗಿರುತ್ತೆ. ಯಾಕಂದ್ರೆ ತೂತುಕುಡಿ ಅದನ್ನ ನಾವೇನಂತೀವಿ ಚಿದಂಬರಂ ಪೋರ್ಟ್ ಅಂತ ಕರಿತೀವಿ ನಾವು, ಹೌದಾ? ಸೊ ಹಾಗಾಗಿ ABD ಅನ್ನೋದು ಸರಿ ಉತ್ತರ ಆಗಿರುತ್ತೆ. ABD ಇದು ಸರಿ ಉತ್ತರ. ABD ಅಂತಕ್ಕಂಥದ್ದು 74ಗೆ ಸರಿ ಉತ್ತರ. ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ನಾಟಕ ಸಂಕ್ರಾಂತಿ ವೃತ್ತ ಅದು ಹೋಗುವುದಿಲ್ಲ ಅಂತ ಕೇಳಿದಾನೆ. ಸೊ ಬಿಹಾರದ ಮೇಲೆ ಅದು ಹೋಗುದಿಲ್ಲ. ಇನ್ನ ಇವ್ ನೋಡಿ, ಸಿಮೆಂಟ್ ಉತ್ಪಾದನಾ ಘಟಕಗಳು ಮತ್ತು ರಾಜ್ಯಗಳ ನಡುವೆ ಹೊಂದಾಣಿಕೆ ಮಾಡಿ ಅಂತ ಕೇಳಿದಾರೆ. ನಮ್ಗೆ ಎರಡಂತೂ ಗೊತ್ತಿದೆ. ವಿಜಯವಾಡ ಅಂತಂದ್ರೆ ಆಂಧ್ರ ಪ್ರದೇಶ, ಉಕ್ಕುಗೋಸ್ಕರ ಈಗಾಗಲೇ ಕರೆಂಟ್ ಅಫೇರ್ ನಡೀತಿದೆ. ರಾಮಗುಂಡಂ ತೇಳುವಂತಹ ಒಂದು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಜಾಗನೂ ಅಲ್ಲೇ ಇದೆ, ರಾಮಗುಂಡಂ ಅಂತ. ಸೊ ತೆಲಂಗಾಣ. ಇವೆರಡು ನೋಡ್ಕೊಂಡ್ರೆ ಸಾಕು. ಇನ್ನ ದುರ್ಗಾಪುರ ಅಂತ ಪ್ರತಿ ಬಾರಿ ಬರ್ತಿದೆ, ಅಲ್ಲಿ ಒಂದು ಸ್ಟೀಲ್ ಪ್ಲಾಂಟ್ ಇದೆ ಅಂತ ಹೇಳಿ. ಸೊ ಪಶ್ಚಿಮ ಬಂಗಾಳ ಅಂತ ನಾವು ಈಸಿಯಾಗಿ ಅದನ್ನು ಇದು ಮಾಡ್ಬೋದು. ಸೊ ಆಪ್ಷನ್ ನಂಬರ್ 2 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮ್ಯಾಚ್ ದ ಫಾಲೋಯಿಂಗ್ ಅಂತೂ ಬಂದ್ರೆ ಮಾರ್ಕ್ಸ್ ಬೇಗ ಸಿಗುತ್ತೆ ನಮಗೆ. ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರತಕ್ಕಂಥ ಒಳನಾಡಿನ ಜಲಮಾರ್ಗ. ಸೊ ಇದು ರೈನ್ ಅಂತ ಪ್ರತಿ ಬಾರಿ KS ಕೇಳಿದಂತ ಪ್ರಶ್ನೆ ಮತ್ತು PSL ಮತ್ತು ಡಿಪಾರ್ಟ್ಮೆಂಟ್ ಕೇಳಿದಂತ ಪ್ರಶ್ನೆ ಆಗಿರುತ್ತೆ. ದಿ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಅಂತಕ್ಕಂಥದ್ದು ಯಾವುದರ ನಡುವೆ ಇದೆ ಅಂತ ಕ್ವಶನ್ ಮಾಡ್ತಾರೆ. ಸೊ ಇದು ಲಾಸ್ ಏಂಜಲಸ್ ಮತ್ತು ನ್ಯೂಯಾರ್ಕ್ ನಡುವೆ ಕಂಡು ಬರುವಂತಹ ಒಂದು ರೈಲ್ವೆ ಹಳಿಯಾಗಿರುತ್ತೆ.
ಹವಾಮಾನದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುವು? ಹವಾಮಾನದ ಮೇಲೆ ಯಾವ್ಯಾವ ಪ್ರಭಾವ ಬೀರುತ್ತೆ ಅಂತ ಇದೆ. ನಂಬರ್ 1, ಎತ್ತರ ಪ್ರಭಾವ ಬೀರುತ್ತಾ? ಎಸ್, 100% ಪ್ರಭಾವ ಬೀರುತ್ತೆ. ರೇಖಾಂಶಗಳು ಪ್ರಭಾವ ಬೀರುತ್ತೆ. ರೇಖಾಂಶಗಳು ಪ್ರಭಾವ ಬೀರೋದಿಲ್ಲ. ಸೊ ರೇಖಾಂಶಗಳು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಅಕ್ಷಾಂಶಗಳು ಬೇಕಾದ್ರೆ ಪ್ರಭಾವ ಬೀರುತ್ತೆ. ಮಾರುತಗಳು ಪ್ರಭಾವ ಬೀರುತ್ತೆ. ಅಲ್ಲಿಗೆ ACD ಅಂತಕ್ಕಂಥ ಸರಿ ಉತ್ತರ. ACD, ABD. ಓಕೆ, ಅಲ್ಲಿಗೆ ಸಾರಿ ಏನಿದೆ ಪ್ರಶ್ನೆ? ಬೀರದ ಅಂತ ಇದೆ. ಬೀರದ, ಸಾರಿ ಕ್ವಶನ್ ಇಟ್ಕೊಂಡು ನೋಡ್ಕೊಳ್ಳಿ. ಬೀರದ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ ಬಿ ಅಂತಕ್ಕಂಥದ್ದು ಸರಿ ಉತ್ತರ. ಆಪ್ಷನ್ ನಂಬರ್ ಸಿ. ಸೊ ಇಲ್ಲಿದೆ ನೋಡಿ, ಬೀರದ ಅಂತ. ಪ್ರಶ್ನೆ ನೀಟಾಗಿ ನೋಡಿ. ಅಲ್ಲಿಗೆ ಎತ್ತರ ಬೀರುತ್ತೆ, ಅಕ್ಷಾಂಶ ಬೀರುತ್ತೆ, ಮಾರುತಗಳು ಬೀರುತ್ತೆ, ರೇಖಾಂಶಗಳು ಯಾವುದೇ ಕಾರಣಕ್ಕೂ ಬೀರೋದಿಲ್ಲ. ಹಾಗಾಗಿ ಇದೇ ಸರಿಯಾದ ಉತ್ತರ ಸಿ ಅಂತಕ್ಕಂಥದ್ದು. ಇನ್ನು 80 ನೋಡಿ, ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರ ಇದೆ. ಆದ್ದರಿಂದ ಇವುಗಳನ್ನು ಡ್ಯಾಶ್ ವಿಮಾನ ನಿಲ್ದಾಣಗಳು ಅಂತ ಕರಿತೀವಿ. ದೂರ ಇರೋದ್ರಿಂದ ಗ್ರೀನ್ ಫೀಲ್ಡ್ ಅಂತ ಕರಿತೀವಿ ನಾವು, ಬೆಂಗಳೂರು ಮತ್ತೆ ಹೈದರಾಬಾದ್ ಅಂತಕ್ಕಂಥದ್ದು. ಓಕೆ, ಅದಕ್ಕೆ ಗ್ರೀನ್ ಫೀಲ್ಡ್ ಸರ್ಟಿಫಿಕೇಟ್ ಸಹ ಪಡ್ಕೊಂಡಿದ್ದೀವಿ ನಾವು. ಇನ್ನ ಯಾವ ರಾಜ್ಯದ ಬೋಡೋ ಅಥವಾ ಬೋರೋ ಭಾಷೆಯನ್ನು ಮುಖ್ಯವಾಗಿ ಮಾತಾಡ್ತಾರೆ? ಇದೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಹಾಡು ಇತ್ತು ಕೂಡ. ಸೊ ಅಸ್ಸಾಂ ಅದು ಫೇಮಸ್ ಆಗಿರ್ತಕ್ಕಂಥ ಒಂದು ಭಾಷೆ. ಓಕೆ, ಡೆಕ್ಕನ್ ಎಜುಕೇಶನ್ ಸೊಸೈಟಿಗೆ ಸಂಬಂಧಪಟ್ಟಂತೆ ಡೆಕ್ಕನ್ ಎಜುಕೇಶನ್ ಸೊಸೈಟಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನ ಗುರುತಿಸಿ ಅಂತಿದೆ. ವ್ಯಕ್ತಿಗಳನ್ನ ಗುರುತಿಸಿ ಯಾರ ಸಂಬಂಧಪಟ್ಟಿದೆ ಅಂದ್ರೆ ಬಾಲಗಂಗಾಧರ್ ತಿಲಕ್ ಅವರು ಇದೆ. ವಿ.ಕೆ. ಚಿಪ್ಲಿಕರ್ ಅಂತಕ್ಕಂಥವ್ರು ಸಂಬಂಧಪಡ್ತಾರೆ. ತುಳಸಿರಾಮ್ ಅಂತಕ್ಕಂಥವ್ರು ಸಂಬಂಧಪಟ್ಟಿದ್ದು ಗೋಪಾಲ್ಗಂಡ್. ಅಂದ್ರೆ ABD, ಆಪ್ಷನ್ ನಂಬರ್ 2 ಅನ್ನುವಂಥದ್ದು ಸರಿ ಉತ್ತರ. ಮೊಹಮ್ಮದ್ ಇಕ್ಬಾಲ್ ಅಂತಕ್ಕಂಥವ್ರು ಇದು ಹೊಂದಿಸಿ ಬರೆಯುವಂತಿದೆ. ಸೊ ನನಗೆ ಅಂತ ಒಂದು ಗೊತ್ತಿರ್ತಕ್ಕಂಥದ್ದು ಏನೋ ಸಚಿನ್ ಸಿನ್ಹಾಲ್ ಅಂತಕ್ಕಂಥದ್ದು ಬಂದಿ ಜೀವನ್ ಅಂತಕ್ಕಂಥ ಬರ್ದಿರ್ತಕ್ಕಂಥದ್ದು ಅವರನ್ನ. ಅಲ್ಲಿಗೆ ಇದು ಹೋಗಿದೆ ಅಂದ್ರೆ ಇದರಲ್ಲಿ ಸಿಗ್ತಾರೆ. ಲಾಲಾ ಲಜಪತ್ ರಾಯ್ ಅವರು ಅನ್ಹ್ಯಾಪಿ ವಿತ್ ಟ್ರೂತ್, ಬಿ ಅನ್ಹ್ಯಾಪಿ, ಎಸ್ ಅನ್ಹ್ಯಾಪಿ ಇಂಡಿಯಾ 4. ಅಲ್ಲಿಗೆ B4 ಇರ್ತಕ್ಕಂಥದ್ದು. B4 ಇಲ್ಲಿದೆ ನೋಡಿ, B4 A ಅಂತಕ್ಕಂಥದ್ದು ಸರಿ ಉತ್ತರ. 2 ಗೊತ್ತಿದೆ, ಇನ್ನು ಉಳಿದ್ರು ನನ್ಗೆ ಗೊತ್ತಿಲ್ಲ ಅಂದ್ರೂ ನೋಡಿ. ದೀನಬಂಧು ಮಿತ್ರ ಅಂತಕ್ಕಂಥ ನೀಲ್ ದರ್ಪಣ್, ಇದನ್ನ ಈಗಾಗಲೇ KSL ಮತ್ತು PSC ಎಕ್ಸಾಮ್ ಅಲ್ಲೂ ಸಹ ಕೇಳಿರೋದನ್ನ ನಾವು ನೋಡಿದ್ವಿ. 84ನೇ ಪ್ರಶ್ನೆ, ಕಾಲಾನುಕ್ರಮದಲ್ಲಿ ಇವನ್ನ ಬರೀರಿ ಅಂತ ಹೇಳಿದ್ರೆ ಜಲಿಯನ್ ವಾಲಾಬಾಗ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಬಂಗಾಳದ ವಿಭಜನೆ, ಸೂರತ್ ಅಂತ. ಸೊ ಇಷ್ಟು ನೋಡಿದ್ರೆ ನಮಗೆ ಲಾಸ್ಟ್ ಬರಬೇಕಾಗಿದ್ದು ಇದನ್ನ ಯಾವುದು? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತಕ್ಕಂಥದ್ದೇ ನಮಗೆ ಲಾಸ್ಟ್ ಬರುತ್ತೆ. ಸೊ ಅಲ್ಲಿಗೆ ಬಿ ಎಲ್ಲಿದೆ ನೋಡಿ, ಬಿ. ಅಲ್ಲಿಗೆ ಇದಂತೂ ಅಲ್ಲ, ಇದಂತೂ ಅಲ್ಲ. ಇನ್ನು ಮೊದಲು ನೋಡೋಣ, ಇಲ್ಲಿ ಡಿ ಇದೆ, ಇಲ್ಲಿ ಸಿ ಇದೆ. ಸಿ ಯಾವ್ದಿದೆ? ಬಂಗಾಳದ ವಿಭಜನೆ ಇದೆ. ಇಲ್ಲಿ ಡಿ ಯಾವ್ದೇ? ಸೂರತ್ ವಿಭಜನೆಗಿಂತ ಬಂಗಾಳದ ವಿಭಜನೆ ಆಯಿತು. ಹಾಗಾಗಿ ಆಪ್ಷನ್ ನಂಬರ್ 2 ಅಂತಕ್ಕಂಥದ್ದು ಸರಿ ಉತ್ತರ ಆಗಿರುತ್ತೆ. ಲೋಕಹಿತವಾದಿ ಎಂಬುವಂತ ಪ್ರಸಿದ್ಧ ಪಡೆದವರು ಯಾರು ಅಂತಿದೆ? ಗೋಪಾಲ್ ಹರಿ ದೇಶ್ಮುಖ್ ಅಂತಕ್ಕಂಥವ್ರು. ಈ ಕೆಳಗಿನ ಯಾವ ಸ್ಥಳದಲ್ಲಿ ರೋಮನ್ನರು ಅಗಸ್ಟಸ್ನ ದೇವಾಲಯವನ್ನ ನಿರ್ಮಿಸಿದ್ದಾರೆ ಅಂತ ಕೇಳ್ತಾರೆ. ಸೊ ರೋಮನ್ನರ ಅಗಸ್ಟಸ್ ದೇವಾಲಯ ಇರ್ತಕ್ಕಂಥದ್ದು ಮುಜರಿಸ್ ಅಂತ, ಕೇರಳದ ಮುಜರಿಸ್ ಅಲ್ಲಿ ಕಂಡು ಬರುವಂತದ್ದು. ಸೊ ಬಹುಶಃ ಇದು ನಮ್ಮ ಬೇಸಿಕ್ ಬುಕ್ಸ್ ಅಲ್ಲಿ ಇರಬಹುದು ಅಂತ ಅನ್ಕೊಂಡಿದ್ದೀನಿ. ಇನ್ನು ಸೆಂಟ್ರಲ್ ಕಾಲೇಜ್ ಪ್ರತಿಭಾ ಹೇಳ್ತಿದ್ದೀನಿ, KS ಯಾರು ಪ್ರಿಪೇರ್ ಆಗ್ತಿದ್ದಾರೆ ಆರ್ಟ್ ಅಂಡ್ ಕಲ್ಚರ್ ಬಗ್ಗೆ ನೀಟಾಗಿ ಗಮನ ಹರಿಸಿ ಯಾವುದು ಯಾವ್ಯಾವ ಶೈಲಿನಲ್ಲಿದೆ ಅಂತ. ಸೊ ನಮಗೆ ಕಮಲ ಮಹಲ್ ಅಂತೂ ಗೊತ್ತಿದೆ. ಕಮಲ ಮಹಲ್ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇರ್ತಕ್ಕಂಥದ್ದು. ಹಂಪಿ D3 ಎಲ್ಲಿದೆ ನೋಡಿ, D3. ಸೊ ಇವೆಲ್ಲ ತಪ್ಪಿದೆ. ಆಪ್ಷನ್ ನಂಬರ್ ಸಿ ಸರಿ ಉತ್ತರ. ಒಂದು ನೋಡ್ಕೊಳ್ಳಿ ಸಾಕು, ನಮ್ಗೆಲ್ಲ ಸಿಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ 88ನೇ ಪ್ರಶ್ನೆ ನೋಡಿ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಹೊಯ್ಸಳರ ರಾಜ ವಿಷ್ಣುವರ್ಧನಿಗೆ ಸಂಬಂಧಿಸಿವೆ ಅಂತ ಕೇಳ್ತಾರೆ. ವಿಷ್ಣುವರ್ಧನನ್ನ ನೊಳಂಬವಾಡಿಗೊಂಡ ಅಂತ ಕರಿತೀವಿ. ಹೌದು, ನೊಳಂಬರ್ನ ಇದ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾವುದು? ಸರಿಯಾದ ಉತ್ತರ ಆಗಿರುತ್ತೆ, ನೊಳಂಬವಾಡಿಗೊಂಡ ಅಂತ. ಇನ್ ನೆಕ್ಸ್ಟ್, ವಿಷ್ಣುವರ್ಧನ್ ರಾಮಾನುಜಾಚಾರ್ಯಗೆ ಆಶ್ರಯವನ್ನು ನೀಡಿದನು. ವಿಷ್ಣುವರ್ಧನ್ ಚೋಳ ರಾಜಕುಮಾರಿ ಯಾರದ ಚೋಳ ಮಹಾದೇವಿಯನ್ನ ಮದುವೆ ಮಾಡ್ಕೊಂತಾನೆ. ತಪ್ಪು ಉತ್ತರ. ಆಗಲಿ ಸಿ ತೆಗೆದ್ರೆ ಸಾಕು. ಸಿ ಎಲ್ಲೆಲ್ಲಿದೆ ನೋಡಿ, ಇಲ್ಲಿ ಸಿ ಇದೆ, ಇಲ್ಲಿ ಸಿ ಇದೆ, ಇಲ್ಲಿ ಸಿ ಇದೆ. ಹಾಗಾಗಿ ಸರಿ ಉತ್ತರ ಆಪ್ಷನ್ ನಂಬರ್ ಸಿ 3 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕೃಷ್ಣದೇವರನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರಿದ್ದರು. ಇದನ್ನು ಕ್ವಶನ್ ಮಾಡಿದ, ಅಷ್ಟ ದಿಗ್ಗರು ಯಾರ ಆಸ್ಥಾನದಲ್ಲಿ ಇದ್ರು ಅಂತ. ಸಂಗೀತ ಸಾಹಿತ್ಯದ ಸಮಾರಂಗಣ ಸಾರ್ವಭೌಮ ಅಂತ ಯಾರಿಗಿತ್ತು ಹೆಸರು ಅಂತ? ಆಂಧ್ರದ ಆದಿಕವಿ, ಆಂಧ್ರದ ಒಂದು ಸಾಹಿತ್ಯದ ಪಿತಾಮಹ ಅಂತ ಕರೆಯುವಂತ ಅಲ್ಲಸಾನಿ ಪೆದ್ದಣ್ಣ ಅವರಿಗೆ ಈ ಒಂದು ಹೆಸರಿತ್ತು. ಭಾರತದ ಮೇಲಿನ ಪ್ರಮುಖ ದಾಳಿಗಳನ್ನ ಕಾಲಾನುಕ್ರಮವಾಗಿ ಬರೆದಿದ್ದಾರೆ. ಬೇಸಿಕ್ ಆಗಿರ್ತಕ್ಕಂಥ ಒಂದು ಇತಿಹಾಸದ ಪ್ರಶ್ನೆಗಳು. ಸೊ ನೀಟಾಗಿ ನೋಡ್ಕೊಳ್ಳಿ, BADC ಅಂತ. ಇನ್ನು ನೆಕ್ಸ್ಟ್ 91ನೇ ಪ್ರಶ್ನೆ, ಈ ಕೆಳಗಿನ ಯಾವ ಮೈಸೂರು ದಿವಾರನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತಿದೆ. ಸೊ ನಮಗೆಲ್ಲ ಗೊತ್ತಿರುವಂತದ್ದು ಆಪ್ಷನ್ ನಂಬರ್ A ಅನ್ನುವಂಥ ಸರಿ ಉತ್ತರ. ಕೃಷ್ಣಮೂರ್ತಿ ಆಗ್ತಾರೆ, ಆಮೇಲೆ VP ರಾವ್ ಆಗ್ತಾರೆ, ಆಮೇಲೆ T ಆನಂದರಾವ್ ಆಗ್ತಾರೆ, ಆಮೇಲೆ ನೆಕ್ಸ್ಟ್ ಮುಂದೆ ಬರುವಂತದ್ದು. ಓಕೆ, ಇನ್ನು ನೆಕ್ಸ್ಟ್ 92ನೇ ಪ್ರಶ್ನೆ, ಹೇಳಿಕೆ 1 ಕೊಟ್ಟಿದೆ ನೋಡಿ. 1857ರ ದಂಗೆಯಲ್ಲಿ ಭಾರತೀಯ ಸೈನಿಕರು ಕಳಪೆ ಮಟ್ಟದ ಯುದ್ಧೋಪಕರಣಗಳನ್ನು ಹೊಂದಿದ್ದರು. ಎಸ್, 100% ಇದು ಸರಿ ಉತ್ತರ. ಇನ್ನು ನೆಕ್ಸ್ಟ್ ಹೇಳಿಕೆ 2 ಇದೆ ನೋಡಿ. ಬ್ರಿಟಿಷರು ಭಾರತಕ್ಕೆ ಅಪಾರ ಪ್ರಮಾಣದಲ್ಲಿ ಜನರನ್ನ, ಹಣವನ್ನ ಮತ್ತು ಶಸ್ತ್ರಾಸ್ತ್ರಗಳನ್ನ ಕಳುಹಿಸಬೇಕಾಯಿತು. ಎಸ್, ಸರಿ ಉತ್ತರ. ಹಾಗಾದ್ರೆ 1, 2 ಸರಿ ಉತ್ತರ. 2 ಸೇರಿವೆ, ಹೇಳಿಕೆ ಸಂಬಂಧಿಸಿಲ್ಲ, ಅದು ಸಂಬಂಧಿಸಿದೆ. ಎಲ್ಲಿದೆ? ಇಲ್ಲಿ ನೋಡಿ.
ಆಪ್ಷನ್ ನಂಬರ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 93ನೇದು, ರಣಜಿತ್ ಸಿಂಗ್ ಅವನ ನಿರಂಕುಶ ಪ್ರಜಾಪ್ರಭುತ್ವವಾಗಿದ್ದ ಕಾರಣ ಸಿಖ್ಖರು ಇಂಗ್ಲಿಷರ ವಿರುದ್ಧ ಸೋತರು ಅಂತಿದೆ. ಸಿಖ್ಖರು ನಿರಂಕುಶ ಪ್ರಜಾಪ್ರಭುತ್ವ. ಸೊ ನಾನು ಈ ಹೇಳಿಕೆನಲ್ಲೇ ನನಗೆ ಯಾಕೋ ಡೌಟ್ ಉಳಿದಿದೆ. ಸೊ ಹಾಗಾಗಿ ಇದನ್ನ ಗ್ರೇಸ್ ತರ ನಾನು ಇಟ್ಕೊಂಡಿದ್ದೀನಿ, ಅಥವಾ ಯಾವ್ದೋ ಒಂದು ಕೀ ಆನ್ಸರ್ಸ್ ಬಿಟ್ಟಿದ್ರೆ ದಯವಿಟ್ಟು ಅದನ್ನ ಚೆಕ್ ಮಾಡ್ಕೊಳ್ಳಿ. ಕ್ರಿಸ್ತಪೂರ್ವ 6ನೇ ಶತಮಾನದ ಗಣರಾಜ್ಯಗಳ ಅವರ ರಾಜಧಾನಿಗಳೊಂದಿಗೆ ಮತ್ತೆ ರಿಪೀಟ್ ಆಗುವಂತ ಒಂದು ಪ್ರಶ್ನೆ. ಪ್ರಾಚೀನ ಇತಿಹಾಸದಲ್ಲಿ ಬುದ್ಧರ ಬಗ್ಗೆ ಅಥವಾ ಜನಪದಗಳ ಬಗ್ಗೆ ಅಥವಾ ಒಂದು ಆಡಳಿತ ಮತ್ತೆ ಅವರಿಗೆ ಸಂಬಂಧಪಟ್ಟ ಸಾಮಾಜಿಕ ಸ್ಥಿತಿಗತಿ ಮತ್ತೆ ಏನಂತ ಕರಿತೀವಿ ಆರ್ಟ್ ಅಂಡ್ ಕಲ್ಚರ್ ಬಿಟ್ಟು ಯಾವುದೇ ಕಾರಣಕ್ಕೂ ಪ್ರಶ್ನೆ ಕೇಳೋದೇ ಇಲ್ಲ. ಅದನ್ನ ಸ್ಟಾರ್ ಮಾರ್ಕ್ ಹಾಕಿಟ್ಕೊಂಡು ಮತ್ತೆ ಅದನ್ನ ನೋಡ್ಕೊಂಡಿರಿ. ಓಕೆ, ಇನ್ನ ನಾವಿಲ್ಲ ನೋಡೋದಾದ್ರೆ A3 ಅವಂತಿಕ ಉಜ್ಜಯಿನಿ. ಮಗಧ ಅಂತ ಒಂದು ಗೊತ್ತಿದ್ರೆ ಸಾಕು. ನಮ್ಮ ಮಗಧದ ರಾಜಧಾನಿ ರಾಜಗೃಹ. D2 ಯಾವ್ದಿದೆ ನೋಡಿ, ಇವ್ಯಾವು ಇಲ್ಲ, D2 ಇಲ್ಲ. ಸೊ ಇದು ಒಮ್ಮೆ ಸರಿ ಉತ್ತರ. ಓಕೆ, ಈ ರೀತಿ ಕ್ವಶನ್ಸ್ ಅನ್ನ ಎಲಿಮಿನೇಟ್ ಮಾಡ್ಕೊಂಡು ಹೋಗ್ತಾರೆ. ಈ ಕೆಳಗಿನವುಗಳಲ್ಲಿ ಯಾರು ಋಗ್ವೇದ ಕಾಲದ ಪ್ರಮುಖ ದೇವರಲ್ಲ ಅಂತ ಕೇಳಿದ. ಋಗ್ವೇದ ಕಾಲದ ಅಂತ ಕೇಳಿದಾನೆ. ಸೊ ಪ್ರಜಾಪತಿ ಅಂತಕ್ಕಂಥ ಋಗ್ವೇದ ನಂತರ ಬರ್ತಾನೆ. ಸೊ ಹಾಗಾಗಿ ಪ್ರಜಾಪತಿ. ಇನ್ನ ಸೋಮನ ಆರಾಧನೆ ಮಾಡ್ತಾ ಇದ್ರು, ವರುಣ ಇದ್ದ ಮತ್ತೆ ಅಗ್ನಿ ಇದ್ರು. ಓಕೆ, ಬಾಲ್ಯ ವಿವಾಹ ತಡೆಗಟ್ಟುವಂತ ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳನ್ನ ಪರಿಗಣಿಸಿ. ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆ 1929ರಲ್ಲಿ ಜಾರಿಗೆ ಬರಲಿತ್ತು. ಇದನ್ನ ಶಾರದಾ ಕಾಯ್ದೆ ಅಂತ ಕರೆಯಲಾಗ್ತದೆ. ಎಸ್, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸರಿ ಉತ್ತರ ಅದು. ಇದು ಬಾಲಕರ ಮತ್ತು ಬಾಲಕಿಯರ ಮದುವೆ ವಯಸ್ಸನ್ನ ಕ್ರಮವಾಗಿ 18 ಮತ್ತು 14ಕ್ಕೆ ನಿಗದಿಪಡಿಸಿದಂಥದ್ದು ಆಗದ 29ರಲ್ಲಿ. ಓಕೆ, ಸೊ ಹಾಗಾಗಿ ಇದು ಸರಿ ಉತ್ತರ ಆಗಿದೆ. ಆಗಿನ ಕಾಲಕ್ಕೆ ಒಂದು ಶಾರದಾ ಕಾಯ್ದೆಗೆ ಸಂಬಂಧಪಟ್ಟಂತೆ. ಹಾಗಾಗಿ ಹೇಳಿಕೆ ನಂಬರ್ 1 ಮತ್ತು ಹೇಳಿಕೆ ನಂಬರ್ 2 ಸರಿನೇ. ಅದಕ್ಕೆ ಕಾಯ್ದೆಯನ್ನ ವಿವರಿಸ್ತಾ ಇದ್ದಾವೆ. ಹಾಗಾಗಿ ಈ ಕೆಳಗಿನ ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನನ ಭಾಸ ಮತ್ತು ಕಾಳಿದಾಸನಿಗೆ ಹೋಲಿಸಲಾಗಿದೆ. ಭಾಸ ಮತ್ತು ಕಾಳಿದಾಸನಿಗೆ ಹೋಲಿಸಿರ್ತಕ್ಕಂಥ ಒಂದು ಕೃತಿ ಯಾವುದು ಅಂತ ಕೇಳ್ತಾರೆ. ಸೊ ಅದು ನಮಗೆ ಸರಿಯಾದ ಉತ್ತರ ಬಾಣಭಟ್ಟ ಹರ್ಷವರ್ಧನ ಕಾಲ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಅವನನ್ನ ಅದರಲ್ಲಿ ಹೋಲಿಕೆ ಮಾಡಬಹುದು ಅನ್ನುವಂಥದ್ದು ಒಂದು ವಿಚಾರ ಇದೆ. ಇನ್ನು ಕೆಲವರೆಲ್ಲ ಏನಂತಾರೆ, ಇಲ್ಲ UNCUK ಅಂತಾರೆ. ಸೊ ನೋಡ್ಕೊಳ್ಳಿ ಇದನ್ನ. ಓಕೆ, ಇನ್ನು ನೆಕ್ಸ್ಟ್, ಈ ಕೆಳಗಿನ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡದವರು ಅಂತಿದೆ. ಮಾಡಿರೋರಲ್ಲ, ಮಾಡದವರು. ಸೊ ರಾಜೇಂದ್ರ ಅಂತೂ ದಾಳಿ ಮಾಡಿದಾನೆ, ರಾಜ ಮಾಡಿದಾನೆ, ಕರಿಕಾಲ ಚೋಳ ಅಂತೂ ಮಾಡಿದಾನೆ. ಮಾಡದೇ ಇರತಕ್ಕಂಥವ್ರು ಇವರೇನು, ಮೊದಲನೇವರು ಒಂದನೇ ಆದಿತ್ಯ. ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ಶೇರ್ ಶಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ ಅಂತ ಕೇಳಿದಾನೆ. ನೋಡೋಣ, ಈ ಒಂದು ಪುರಾಣ ಕಿಲಾ ಅಂತಕ್ಕಂಥದ್ದು ನಿರ್ಮಾಣ ಮಾಡ್ತಾನೆ. ರೋಹನ್ ಸರ್ಗರ್ ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ. ಅವನ ಸಸಾರಂ, ಅವನ ಸಮಾಧಿ ಏನಿದೆ ಅದಕ್ಕಿಂತ ಮುಂಚೆ ನಿರ್ಮಾಣ ಮಾಡ್ಕೊಂಡಿದ್ದ. ಸೊ ಇಲ್ಲಿ ಸ್ವಲ್ಪ ಎಲ್ಲ ಎಡುತ್ತಾರೆ. ಇನ್ನ ಖುಷಿ ಈ ಸಿರಿ ಕೋಟೆಯನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಅಲಾವುದ್ದೀನ್ ಖಿಲ್ಜಿ ಅನ್ಸುತ್ತೆ. ಸೊ ಹಾಗಾಗಿ ಆಪ್ಷನ್ ನಂಬರ್ 2 ಅನ್ನುವಂಥದ್ದು ಸರಿಯಾದ ಉತ್ತರ. ಇನ್ನು 100ನೇ ಪ್ರಶ್ನೆ, ಈ ಒಂದು ಸಿಖ್ಖರಿಗೆ ಸಂಬಂಧಪಟ್ಟಂತ ಗುರು ದೇವಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಆಗಿದೆ. ಗುರು ರಾಮದಾಸ್ ನನಗೆ ಗುರು ಗೋವಿಂದ್ ಸಿಂಗ್ ಅನ್ನುವಂಥದ್ದಂತೂ ಜ್ಞಾಪಕ ಇದೆ. D3 ಅನ್ನೋ ಖಾಲ್ಸಾ ಇದನ್ನ ಮಾಡ್ತಾನೆ, ಸ್ಥಾಪನೆಯನ್ನ ಮಾಡತಕ್ಕಂಥದ್ದು. ಹರಗೋವಿಂದ್ ಅಂತಕ್ಕಂಥವ್ರು ಅಕಾಲ್ ತಲ್ಕ್ ಸ್ಥಾಪನೆ ಆಗಿರ್ತಕ್ಕಂಥದ್ದು ಅವರೇನೆ. ಅಲ್ಲಿಗೆ C1 D3 C1 D3 ಆಪ್ಷನ್ ನಂಬರ್ ಸಿ ಅನ್ನುವಂಥದ್ದು ಸರಿ ಉತ್ತರ ಆಗಿರುತ್ತೆ. ಸೊ ಇದಿಷ್ಟು 100 ಪ್ರಶ್ನೆಗಳ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಉತ್ತರ ಆಗಿರುತ್ತೆ. ನಾನು ಯಾವ ರೀತಿ ಎಲಿಮಿನೇಟ್ ಮಾಡಿದ್ದೀನಿ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆನ್ಸರ್ಸ್ ಇದ್ರೆ ದಯವಿಟ್ಟು ಕೀ ಆನ್ಸರ್ಸ್ ಅನ್ನು ನೋಡಿಕೊಂಡು ಅದನ್ನೇ ಫೈನಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನನ್ನ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.